ಸೊ ಹಾಯ್ ಹೆಲೋ ವಾಟ್ಸಪ್ ಗೈಸ್, ಅಸ್ಲಾಂ ವಲೈಕುಮ್ ಆ್ಯಂಡ್ ನಮಸ್ಕಾರ ವೀಕ್ಷಕರೇ. ಸೊ ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮೊಂದಿಗೆ ಪಾಲ್ಗೊಳ್ಳಲು ಆಗಮಿಸಿರುವ ಕ್ಷೇತ್ರದ ಹಾಗೂ ರಾಜ್ಯ ಮಟ್ಟದ ಗೌರವಾನ್ವಿತ ಧೀಮಂತ ನಾಯಕರಾದ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಜನಪ್ರಿಯ ಶಾಸಕರಾಗಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಮಾನ್ ಬಸವರಾಜ್ ಬಿ ಮತ್ತಿಮಾಡು ಸಾಹೇಬರು ಇವತ್ತು ನಮ್ಮ ಜೊತೆಲಿದ್ದಾರೆ ಸ್ನೇಹಿತರೆ. ಸೊ ಅವರಿಗೆ 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆದಪೂರ್ವಕವಾದ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ಕೊಡೋಣ ಸ್ನೇಹಿತರೆ. ಸರ್ ನಮಸ್ಕಾರ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸರ್ ನಿಮಗೆ ನಾನು ಹಾರ್ದಿಕ ಸ್ವಾಗತ ಮಾಡ್ತೀನಿ ಸರ್. ನಮ್ಮದು ಏನಿದೆ ಸರ್, ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂತ ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ ಸರ್. ಇದು ಕಾನ್ಸೆಪ್ಟ್ ಎದಕ್ಕೆ ಇಟ್ಕೊಂಡಿದ್ದೆ ಅಂದರೆ ಸರ್, ಫಸ್ಟ್ ನಾವೇನು ಮಾಡಿದ್ದೆವು, ಬೀದರ್ಲಿಂದ ಸರ್ ಚಾಮರಾಜಪೇಟೆ ನಾವೇನು ಮಾಡಿದ್ದೇವೆ ಸರ್, ಬೈಕ್ ಮೇಲೆ ಪ್ರಯಾಣ ಮಾಡಿದ್ದೇವೆ ಸರ್. ಒಂದು ಸಲ ಸರ್ ಟೋಟಲ್ 3 ಸಲ ಪ್ರಯಾಣ ಮಾಡೋ ಬಳಕ ನಾವು ನೋಡೋ ಬಳಕ ನಮಗೆ ಕಾಣಿಸ್ತಿದ್ದು ಏನಂದರೆ, ಬಡತನ ಯಾಕೆ ನಮ್ಮ ರಾಜ್ಯದಲ್ಲಿ ಇದೆ ಅಂದರೆ ಸರ್, ಫುಟ್ಪಾತ್ ಮೇಲೆ ಭಾಳಷ್ಟು ಜನ ಕುಟುಂಬ ಜೀವನ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಹುಡುಗರಿಗೆ ಭಿಕ್ಷೆ ಬೆಳಕ್ಕೆ ಹಚ್ತಾ ಇದ್ದಾರೆ. ಸೊ ಆರ್ಲಿಂದ ನಮ್ಮದು ಬಡತನ ನಿರ್ಮೂಲನೆ ಮಾಡೋಕ್ಕೆ ಯಾವ ರೀತಿ ನಾವು ಸಾಧ್ಯ ಆಗಬೇಕಂತ ಈ ಒಂದು ಸರ್ವೆ ಪ್ರಕಾರ ನಮಗೆ ಕ್ವಶನ್ಸ್ಗಳು ಬಂದಾವೆ ಸರ್. ಕರ್ನಾಟಕ ಜನತೆ ಕ್ವಶನ್ಸ್ಗಳು ಕಳಿಸಿದ್ದಾರೆ. ಸೊ ಈ ಒಂದು ಕ್ವಶನ್ಸ್ ಏನವ ಅಂದರೆ ಸರ್, ಬ್ಲೂ ಪ್ರಿಂಟ್ ನಮ್ಮದು ಬಡತನ ನಿರ್ಮೂಲನೆ ಮಾಡೋದು ಬ್ಲೂ ಪ್ರಿಂಟ್ ಸರ್. ಈ ಒಂದು ಬ್ಲೂ ಪ್ರಿಂಟ್ ನಿಮ್ಮ ಜೊತೆಲಿ ಇವತ್ತು ಡಿಸ್ಕಸ್ ಮಾಡೋಣ ಸರ್. ಸರ್, ಇದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್, ಸ್ವಲ್ಪ ನಿಮ್ಮದು ಕಿರು ಪರಿಚಯ ಸರ್. ಅಂದರೆ ನೀವು ಯಾವ ರೀತಿ ಪಾಲಿಟಿಕ್ಸ್ಗೆ ಎಂಟೈರ್ ಆಗಿದ್ರೆ, ನಿಮ್ಗೆ ಯಾವ ಥರ ಯಾವ ರೀತಿ ನಿಮ್ಗೆ ಆಸಕ್ತಿ ಬಂತು, ಸೊ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ ಸರ್. ನಾನು ಹುಟ್ಟು ಬೆಳೆದಂಥ ಚಿತ್ತಾಪುರ ತಾಲೂಕದ ಗ್ರಾಮ ಅಂತ ಮತ್ತಿಮುಡು ಗ್ರಾಮ. ಹೌದು ಸರ್. ನಾನು ಹುಟ್ಟಿದ 3/3/1980ರಲ್ಲಿ. ಹೌದು ಸರ್. ನಾನು ವಿದ್ಯಾಭ್ಯಾಸ ಮತ್ತಿಮುಳದಲ್ಲಿ ಮುಗಿಸಿ ಮತ್ತು ಅಫ್ಜಲ್ಪುರದಲ್ಲಿ ಮುಗಿಸಿ ಮತ್ತು ಗುಣಗುರ್ತಿಯಲ್ಲಿ ಮುಗಿಸಿ ಇವತ್ತು ನಾನು ಒಂದು ಕೂಲಿ ಕಾರ್ಮಿಕರ ಮನೆಯಲ್ಲಿ ಹುಟ್ಟಿ ಹೌದು ಸರ್ ಆ ಪರಿಸ್ಥಿತಿಯಲ್ಲಿ ಬಂದಂಥವ್ರು. ಗ್ರೇಟ್ ಸರ್. ಇವತ್ತು ನಾನು ಸೇಡಂ ತಾಲೂಕಿನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಹೌದು ಸರ್ ಅಡಕೆ ಅಂಥೇಳಿ ಅಲ್ಲಿದ್ದು ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ 2 ಬಾರಿ ಶಾಸಕರು. ಇದೆಲ್ಲ ಅಲ್ಲಿ ಕಾರಣ ಅಂತಂದರೆ ನಮ್ಮದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ BS ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ. ಹೌದು ಸರ್. ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕಾದ್ರೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರ ಆಶೀರ್ವಾದ. ಹೌದು ಸರ್. ಅವ್ರ ಬ್ರದರ್ ಅಂತ GK ಪಾಟೀಲು, ಅನಿಲ್ ಪಾಟೀಲು ಅವರೆಲ್ಲ ಆಶೀರ್ವಾದ. ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕಾದ್ರೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿದ ಎಲ್ಲ ಹಿರಿಯ ನಾಯಕರು, ರಾಷ್ಟ್ರೀಯ ನಾಯಕರು, ಹೌದು ಸರ್, ಇವತ್ತು ಅಮಿತ್ ಶಾ ಅವರಾಗಿರ್ಬೋದು, ನರೇಂದ್ರ ಮೋದಿಜಿ ಅವರಾಗಿರ್ಬೋದು, ಅವರೆಲ್ಲರದ್ದು ಆಶೀರ್ವಾದ ಇಂದ ಇವತ್ತು ರಾಜಕೀಯಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದೀನಿ. ಇವತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ ಜನರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಶಾಸಕರು ಅಂತೇಳಿ ನನಗೆ 2 ಬಾರಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಹೌದು ಸರ್, ನಿಜ ಗ್ರೇಟ್. ನಮ್ಮ ಅಧಿಕಾರ ಇದ್ದಂಥ ಸಮಯದಲ್ಲಿ ಭಾಳಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲಿ ನಾನು ಕೂಡ ಮಾಡಿದ್ದೀನಿ. ಹೌದು ಸರ್. ಇವತ್ತು ಅಧಿಕಾರ ಇಲ್ಲ ಅಂದ್ರೂ ಜನ ನನ್ನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಟು 2ನೇ ಬಾರಿ ಕೂಡ ಶಾಸಕರು ಮಾಡಿ ಅವ್ರ ಮಧ್ಯದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ನನ್ನ ಗ್ರಾಮೀಣ ಮತಕ್ಷೇತ್ರದ ಜನರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಗ್ರೇಟ್ ಸರ್. ಸೊ ಸ್ನೇಹಿತರೆ, ಬಹಳಷ್ಟು ಬಡತನ ಕುಟುಂಬದಿಂದ ಸರ್ ಅವರು ನೋಡ್ಕೊಂಡು ಕಿಸಿಂದ ಈ ಲೆವೆಲಿಗೆ ಇವತ್ತು ಬಂದಿದ್ದಾರೆ ಅಂದರೆ ಅದು ಜನಗಳು ಆಶೀರ್ವಾದದಿಂದ. ಸೊ ನಾನು ಸರ್, ನಾವು ಯಾವಾಗ ನೋಡ್ತಾ ಇದ್ದೇವೆ ಸರ್, 20 ದಿನ ಆಯಿತು ಸರ್ ನಾನು ನಿಮ್ಗೆ ಟೈಮ್ ತೊಗೋಬೇಕಂತ ನಿಮ್ಮದು ಆಫೀಸ್ಗೆ ಬರ್ತಾ ಇದ್ದೇನೆ. ಇಷ್ಟು ಜನಸಾಗರ ಅಂದರೆ ನಾನು ಭಾಳಷ್ಟು MLA ದವ್ರಿಗೆ ಮೀಟ್ ಆಗಿದ್ದೀನಿ ಸರ್. ಬಟ್ ಈ ಥರ ರಶ್ ನಾವು ನೋಡೋಂಗಿಲ್ಲ. ಇಷ್ಟೆಲ್ಲ ಜನರಿಗೆ ಯಾವ ರೀತಿ ನೀವು ರಿಪ್ಲೈ ಕೊಡ್ತೀರಿ ನೋಡೋಳಕ್ಕೆ ಸರ್, ಒಂಥರ ಭೀ ನಿಮ್ಮದು ಫೇಸ್ ಮೇಲೆ ಈ ಥರ ಸ್ಟ್ರೆಸ್ನೆಸ್ ಬರೋಂಗಿಲ್ಲ. ಅಂದರೆ ಇಷ್ಟು ಜನಪ್ಪ ಅಂತ ಈ ಥರ ಹ್ಯಾಂಗೆ ಹ್ಯಾಂಡಲ್ ಮಾಡ್ತೀರಿ ಸರ್ ನೀವು? ಜನಗಳು ಇವತ್ತು ಬೇರೆ ಬೇರೆ ಕಾರಣಗಳಿಂದ ಹೌದು ಸರ್, ಬೇರೆ ಬೇರೆ ಕೆಲಸಗಳು ತೊಗೊಂಡು ಅವ್ರ ಊರಲ್ಲಿದ್ದಂಥ ಸಮಸ್ಯೆಗಳು, ಜನರ ಸಮಸ್ಯೆಗಳು ನನ್ನ ಹತ್ತಿರ ಬರ್ತಾ ಹೋದ ಸಲ ಆದಷ್ಟು ಬೇಗ ನಮ್ಮ ಕೆಲಸ ಮಾಡಿ ಕೊಟ್ಟಿದ್ದೀನಿ. ಈ ಸಲ ನಮ್ಮಲ್ಲಿ ಅಧಿಕಾರಿ ಇಲ್ಲಾಂದ್ರೆ ಜನ ಅಷ್ಟೇ ಪ್ರೀತಿಲಿ ನನ್ನ ಹತ್ತಿರ ಬರ್ತಾರೆ. ನನ್ನ ಕೈಲಿ ಮಾಡ್ಕೊಳ್ಳಿಕ್ಕೆ ಏನು ಸಾಧ್ಯ ಅದ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ ಇದ್ದೀನಿ. ಅವನು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಜನ ಬರ್ತಾನೆ ಇರ್ತಾರೆ. ಯಾಕಂದ್ರೆ ಜನರೇ ಇವತ್ತು ನಮ್ಮ ಪಾಲಿನ ದೇವ್ರು ಅಂತ ಹೇಳ್ಕೋಬೋದು. ಹೌದು ಸರ್. ಅವರಿದ್ದರೆ ನಾವು ಇದ್ದಂಗೆ. ನಿಜ. ಹೀಗಾಗಿ ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಇದ್ದಂಥ ದೇವರಿಗೆ ಅಷ್ಟೇ ನಂಬಿಕೆಯಲ್ಲಿ ನಾನು ನಮಸ್ಕಾರ ಮಾಡ್ತೀನಿ, ಅಷ್ಟೇ ನಂಬಿಕೆಯಲ್ಲಿ ನನ್ನ ಜನರು ಕೂಡ ಅಷ್ಟೇ ನನ್ನ ನಂಬಿಕೆಯಲ್ಲಿ ನಮಸ್ಕಾರ ಮಾಡ್ತಾರೆ. ಗ್ರೇಟ್ ಸರ್, ಗ್ರೇಟ್. ಈ ಒಂದು ನಿಮ್ಮ ಸಾಧನೆಗೆ ನಮ್ಮೊಂದು ದೊಡ್ಡ ಸಲಾಮ್ ಸರ್. ಯಾಕಂದರೆ ನೀವು ಭಾಳಷ್ಟು ಮೋಟಿವೇಟ್ಲಿಂದ ಭಾಳ ಉತ್ಸಾಹದಿಂದ ಎಲ್ಲರಿಗೆ ರಿಪ್ಲೈ ಕೊಡ್ತೀರಿ ಸರ್. ಗ್ರೇಟ್ ಸರ್. ಸೊ ಇವತ್ತಿನ ಒಂದು ಮಿಷನ್ ಏನದ ಸರ್, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಇವತ್ತು ಪ್ರಾರಂಭ ಮಾಡೋಣ. ಮೊದಲನೆಯ ಪ್ರಶ್ನೆ ಸರ್ ನಮ್ಮದು, ಇವತ್ತಿನ ನಾವು ನೋಡ್ಬೋದು ಸರ್, ಯುವ ಪೀಳಿಗೆಯಲ್ಲಿ ನಿರುದ್ಯೋಗ ಪ್ರಮುಖ ಸಮಸ್ಯೆ ಆಗಿದೆ ಸರ್. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಇವತ್ತು ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೌದು ಸರ್, ಯುವಕರಿಗೆ ಉದ್ಯೋಗ ಕೊಡಬೇಕಂತೇಳಿ ಅನೇಕ ಬೇರೆ ಬೇರೆ ಸ್ಕೀಮ್ ಮುಖಾಂತರ ಅನೇಕ ಇವತ್ತು ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಹೌದು. ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರನೂ ಕೂಡ ಅಷ್ಟೇ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥದ್ದಾದರೆ ನಾವು ಎಲ್ಲ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಆಗ್ತಿತ್ತು. ಇವತ್ತು ಅನೇಕ ಕಂಪ್ನಿಗಳು ಇವತ್ತು
ನಮ್ಮ ರಾಜ್ಯಕ್ಕೆ ಬಂದರೂ ಕೂಡ ಇಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಬೇರೆ ರಾಜ್ಯ ಕಡೆ ಹೋಗ್ತಾ ಇದೆ. ಹೌದು ಸರ್. ಇಲ್ಲಿ ಸರ್ಕಾರ ಇವತ್ತು ಅದಕ್ಕೆ ಹ್ಯಾಂಡಲ್ ಮಾಡಿ ಅವ್ರಿಗೆ ಏನೇನು ಕೊಡಬೇಕು, ಇವತ್ತು ಗುಜರಾತಲ್ಲಿ ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, MP ಯಾವ ರೀತಿ ಕೆಲಸ ಮಾಡ್ತಾ ಇದೆ, UP ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದೇ ರೀತಿಯಾಗಿ ಇಲ್ಲಿ ಭೀ ಕೂಡ ಸರ್ಕಾರ ಅವ್ರಿಗೆ ಏನೇನು ಕೇಳ್ತಾ ಇದ್ದಾರೆ ಎಲ್ಲ ಮಾಡಿಕೊಟ್ರು. ಇಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲಿ ಬರ್ಬೋದು. ಇಲ್ಲಿ ಮಾಡಿಕೊಡಲ್ಲ ಕಾಲರ್ ಬಟ್ಟಿಗೆ ಬೇರೆ ಬೇರೆ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ ಕೂಡ ಬೇರೆ ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇವತ್ತೊಂದು ದೊಡ್ಡದು ಇವತ್ತು ಗೂಗಲ್ ಅಂತಕ್ಕಂಥದ್ದು ನಮ್ಮ ರಾಜ್ಯದಾಗ ಇದ್ದಿದ್ದು ಇವತ್ತು ಅಮರಾವತಿಗೆ ಹೋಗ್ತಕ್ಕಂಥ ಕೆಲಸ ಆಂಧ್ರಕ್ಕೆ ಹೋಗಿದ್ದು ನಾವು ಎಲ್ಲರೂ ನೋಡಿದ್ದೀವಿ. ಹೌದು ಸರ್. ಅದು ಏನಾರ ನಮ್ಮಲ್ಲಿ ಇದ್ದರೆ ಅಂದ್ರೆ ಕಮ್ಸೆ ಕಮ್ 3 ಲಕ್ಷ ಜನ ಯುವಕರು ನಮ್ಮ ಕೆಲಸ ಮಾಡ್ಬೋದಾಗಿತ್ತು. ಹೌದಾ ಸರ್. ಅಂತಂಥ ಕಂಪ್ನಿಗಳು ಬೇರೆ ರಾಜ್ಯಕ್ಕೆ ಹೋಗಿದ ಮೇಲೆ ಮತ್ತು ನಮ್ಮಲ್ಲಿ ಯುವಕರಿಗೆ ಕೆಲಸಗಳಿಗೆ ಏನು ಸಾಧ್ಯ ಆಗ್ತದೆ ನಮ್ಮ ರಾಜ್ಯದಲ್ಲಿ? ಹೌದು. ರಾಜ್ಯ ಸರ್ಕಾರ ಕೂಡ ಅಷ್ಟೇ ತೀರ್ಮಾನ ತೊಗೋಬೇಕಾಗಿತ್ತು, ತೊಗೊಳಕ್ಕೆ ಆಗಿಲ್ಲ ಅಂತ ನನ್ನ ಅನಿಸಿಕೆ ಇದೆ. ಹೌದು ಸರ್. ಅದರಿಂದ ನಿರುದ್ಯೋಗ ಹೆಚ್ಚಿಗೆ 3 ಲಕ್ಷ ಜನ ಕೆಲಸ ಮಾಡ್ತಾರೆ, 3 ಲಕ್ಷ ಜನ ಕೆಲಸ ಮಾಡೋದು ಹೋಯ್ತಲ್ಲ ನಮ್ಮ. ಹೌದು ಸರ್. ಹೌದು, ನಿಜ ಸರ್. ಮತ್ತೆ ಈ ರೀತಿ ತೊಂದರೆ ಆದ್ರೆ ಎಲ್ಲಿ ಮಾಡ್ಲಿಕ್ಕಾಗ್ತದೆ ಅವರಿಗೆ? ನಿಜ ಸರ್ ಹೇಳಿದ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಉತ್ತಮ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು ನೀಡಿದಿರಿ. ಎರಡನೇದು ಪ್ರಶ್ನೆ ಸರ್ ನಮ್ಮದು, ಪದವಿ ಡಿಗ್ರಿ ಮುಗಿದ ನಂತರವೂ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ ಸರ್? ಅಂದರೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಸರ್ಕಾರಿ ನೌಕರಿಯಲ್ಲಿ ಇವತ್ತು ಎಂಥ ಚಲೋ ಜಾಬ್ ಸಿಕ್ಕರೂ ಅಗ್ರಿಕಲ್ಚರಲ್ಲಿ ದುಡಿತಕ್ಕಂಥದ್ದು ಏನಿದೆ, ಹೌದು ಸರ್, ಸರ್ಕಾರಿ ನೌಕರಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರಿ ನೌಕರಿ ಇವತ್ತೊಂದು 50,000, 40,000, 80,000 ಸ್ಯಾಲ್ರಿ ಕೊಡೋದು. ಹೌದು ಸರ್. ಅನೇಕ ಜನರು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳಾದಂಥವ್ರು ಚಲೋ ಹುದ್ದೆಯಲ್ಲಿದ್ದವರು ರಾಜೀನಾಮೆ ಕೊಟ್ಟು ಅಗ್ರಿಕಲ್ಚರಿಗೆ ಬರ್ತಾ ಇದ್ದಾರೆ. ಹೌದು ಸರ್. 2 ಎಕರೆ, 3 ಎಕರೆ, 4 ಎಕರೆ ಅವ್ರು ಸ್ವಂತ ದುಡ್ದು ಅದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ತಕ್ಕಂಥ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ. ಹೌದು ಸರ್, ನೋಡ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ ಸರ್ಕಾರಿ ನೌಕರಿಗೆ ಯಾಕೆ ಇಚ್ಛೆ ಪಡ್ತಾರೆ ಅಂತಂದ್ರೆ, ನಾವು ಲೈಫ್ ಲಾಂಗ್ ಅದರಲ್ಲಿ ನಾವು ಸಾಯೋವರೆಗೂ ನೌಕರಿ ಮಾಡ್ಬೋದಲ್ಲಪ್ಪ. ನಮ್ಗೆ ಯಾವತ್ತು ರೈತರು ಇವತ್ತು ಬೆಳೆದಂಥ ಮೇಲೆ ಹೆಚ್ಚು ಕಡಿಮೆ ಲಾಸ್ ಆಗ್ಬೋದು, ಸರ್ಕಾರಿ ನೌಕರಿ ಲಾಸ್ ಅಂತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಅಷ್ಟಕ್ಕಷ್ಟೇ ಆಗ್ಬೋದು ಅಂತೇಳಿ ಸರ್ಕಾರಿ ನೌಕರಿ ಕೂಡ ಜಾಸ್ತಿ ಬಯಸ್ತಾರೆ. ಹೌದು ಸರ್. ಇನ್ನೊಂದು ಮಾತು ಸರ್, ಇನ್ನೊಂದು ಕೆಲವೊಬ್ಬರದು ಮೈಂಡ್ ಸೆಟ್ನು ಇರುತ್ತೆ ಸರ್. ಅಂದರೆ ನಮ್ಮದು ಒಂದು ಗೌರ್ಮೆಂಟ್ ಜಾಬ್ ಇತ್ತಂದ್ರೆ ನಮ್ಗೆ ಹುಡುಗಿ ಸರಿಯಾಗಿ ಸಿಗ್ಬೋದು, ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಸಿಗ್ಬೋದು, ಈ ಥರ ಒಂದು ಮೈಂಡ್ ಸೆಟ್ ಒಂದು ಜನರು ಇಟ್ಕೊಂಡು ಕಿಸಿನ ತಿರುಗಾಡ್ತಾ ಇರ್ತಾರೆ ಸರ್. ನಾನು ಹೇಳೋ ಪ್ರಕಾರ ನೀವು ಹೇಳೋ ಸತ್ಯನೇ ಇದೆ. ಆದ್ರೆ ಸರ್ಕಾರಿ ನೌಕರಿ ಇದ್ದರೂ ಹೆಣ್ಣು ಕೊಡ್ತಾರ, ಸರಿಯಾಗಿ ಮನಿತನ ಸಿಗ್ತಾವ ಅಂತ ಹೇಳಿ ಸರ್. ಆದರೆ ನಾವು ಹಿಂದಿನ ಜನರೇಷನ್ ನೋಡಿದರೆ ಹಾಂ ಸರ್, ಹೊಲ ಎಷ್ಟು ಎಕರೆ ಇದೆ ಹೌದು ಹೌದು, ಇದು ನೋಡಿ ಕೊಡ್ತಾ ಇದ್ದಾರೆ. ಈಗ ನೌಕರಿ ನೋಡಿ ಕೇಳ್ತಾ ಇದ್ದಾರೆ. ಹೌದು ಸರ್. ಅದು ಇದ್ದಿದೆ ಸಂಸ್ಕೃತಿ ಹಿಂದಿನ ಹಿಡಿದು ಬಂದಂತ ಇದೆ. ಅದು ಹಾಂ ಸರ್. ಅದೇ ಅವ್ರವ್ರ ಅನಿಸಿಕೆ ಮೇಲೆ ಅವ್ರಿಗೆ ಬಿಟ್ಟಂಥ ವಿಷಯ. ಅವ್ರು ಯಾರು ಸರ್ಕಾರಿ ನೌಕರಿ ಮಾಡ್ಬೇಕಾ, ಅಗ್ರಿಕಲ್ಚರಿಗೆ ಮಾಡ್ಕೋಬೇಕು ಅಂಬೋದು ಅವ್ರಿಗೆ ಬಿಟ್ಟಂಥ ವಿಷಯ. ಹೌದು ಸರ್. ನಿಜ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎರಡನೇ ಪ್ರಶ್ನೆಗೆ ಉತ್ತರ ನೀಡಿದರೆ. ಮೂರನೇದು ಪ್ರಶ್ನೆ ಸರ್, ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾರಿ ಶಕ್ತಿ ಎಂದು ಕರೆಯುತ್ತೇವೆ, ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ದೇಶದ ಪ್ರಧಾನಮಂತ್ರಿಗಳು ಇವತ್ತು 33% ಹೌದು ಸರ್ ಈಗಾಗಲೇ ಬಿಲ್ ಕೂಡ ಪಾಸ್ ಮಾಡಿದ್ದಾರೆ. ಹೌದು. ನನಗನ್ನಿಸ್ತು ಆದಷ್ಟು ಬೇಗನೆ 33% ಏನು ಘೋಷಣೆ ಮಾಡಿದ್ದಾನೆ, ಮುಂದಿನ ದಿನಗಳಲ್ಲಿ 33% ಮಾಡಿಕೊಡ್ತಾರಂತಕ್ಕಂಥ ವಿಶ್ವಾಸ ನನಗಿದೆ. ಹೌದು ಸರ್. ಹೈಯೆಸ್ಟ್ ಜನ ಇವತ್ತು ಮಹಿಳೆಯರು ಕೂಡ ಎಲ್ಲ ಇದರಲ್ಲಿ, ಹಾಂ ಸರ್, ರಾಜಕೀಯ ಅಂತ ಅನ್ನೋಂಗಿಲ್ಲ, ಅರುವಂದ್ರೆ ಕೂಡ 33% ಮಹಿಳೆಯರೇ ಇರ್ತಾರಂತಕ್ಕಂಥ ನನಗೆ ಕೂಡ ವಿಶ್ವಾಸ ಇದೆ. ಹೌದು. ಇನ್ನೊಂದು ಸರ್, ಈಗ ನಾವು ನೋಡ್ತಾ ಇದ್ದೀವಿ ಸರ್, ನಮ್ಮ ದೇಶದಲ್ಲಿ, ನಮ್ಮದು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ನಾವು ನೋಡಿದಂದ್ರೆ ರೇಪಿಸ್ಟ್ ಕೇಸ್ ಭಾಳ ಆಗ್ತಾ ಇದ್ದಾವೆ ಸರ್. ಸೊ ಅಂಥವ್ರಿಗೆ ಒಂದು ಯಾವ ರೀತಿ ನೀವು ಶಿಕ್ಷೆ ಕೊಟ್ರಂದ್ರೆ ಮಹಿಳೆಯರನ್ನು ರಾತ್ರಿ ಒಳಗೆ ಸ್ವಾತಂತ್ರ್ಯದಿಂದ ತಿರುಗಾಡ್ಬೋದು, ಅದ್ರ ಬಗ್ಗೆ ಏನಂತೀರಿ ಸರ್ ನೀವು? ಈಗ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದಮೇಲೆ ಹೌದು ಸರ್, UP, ಬಿಹಾರ್ ಕಡೆ ಕೇಳ್ತಾ ಇದ್ದೀವಿ ನಾವು. ಹೌದು. UPದಲ್ಲಿ ಒಂದು ಇನ್ಸಿಡೆಂಟ್ ಆ ರೀತಿ ನಾವು ಕೇಳ್ತಾ ಇಲ್ಲ. ಹೌದು ಸರ್, ಈಗ ಕಡಿಮೆ ಆಗಿದೆ ಸರ್ ಟೋಟಲಿ. ಹೌದು. ಅದಕ್ಕೆ ನಾವು ಆ ರೀತಿ ಕಾನೂನು ಎಲ್ಲ ಕಡೆ ಹಾಕ್ಬೇಕು. ಹೌದು ಸರ್. ಎಲ್ಲ ರೀತಿ ಇವತ್ತು ಯೋಗಿಜಿ ಅವ್ರಿಗೆ ಏನು ತೀರ್ಮಾನ ತೊಗೊಂಡಿರ್ತಾರೆ, ಹೌದು ಸರ್, ಅದು ಎಲ್ಲ ರೀತಿ ರಾಜ್ಯದ ಅನುಕೂಲ ಆದರೆ ಮಹಿಳೆಯರು ರಾತ್ರಿ ಬೆಳಗನೂ ಕೂಡ ತಿರುಗಾಡಿದ್ರು ಕೂಡ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಹೌದು ಸರ್. ಇವತ್ತು ನಾವು ಈ ಸರ್ಕಾರ ಆಗಿದ ಮೇಲೆ ನಮ್ಮ ರಾಜ್ಯದಲ್ಲಿ ಪುನಃ ಹೆಚ್ಚಿಗೆ ಆಗ್ಯದ, ಪುನಃ ಕಡಿಮೆ ಆಗಿಲ್ಲ. ಹೌದು ಸರ್. ಹೌದು ಹೌದು. ಇವತ್ತು ನಮ್ಮ ಕ್ಷೇತ್ರ ಬರ್ತಕ್ಕಂಥದ್ದು ಒಂದೇ ತಾಲೂಕಲ್ಲಿ ಎಸ್ ಮಾಡ್ರ್ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ, ಏನೇನು ನಡೀತಂದು ಇವೆಲ್ಲ ನೋಡಿದ್ರಿ. ಹೌದು ಸರ್. ಹೌದು, ನಿಜ. ಮತ್ತು ಕಾನೂನಲ್ಲಿ ಕೂಡ ಟೈಟ್ ಆಗಬೇಕು. ಈ ಸರ್ಕಾರ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಫ್ರೀ ಬಿಡ್ಬೇಕಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹೌದು ಸರ್, ನಿಜ ಸರ್. ಸರ್, ಇನ್ನೊಂದು ನಿಮ್ಮದು ಪರ್ಸ್ನಲ್ ಲೈಫ್ ಬಗ್ಗೆ ಸರ್, ಮೂರನೇ ಪ್ರಶ್ನೆಗೂ ನೀವು ಉತ್ತರ ನೀಡಿದ್ರಿ. ಈಗ 4ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಪರ್ಸ್ನಲ್ ಲೈಫ್ ಸರ್, ನಿಮ್ಮದು ಪರ್ಸ್ನಲ್ ಲೈಫ್ ಬಗ್ಗೆ ಪ್ರಶ್ನೆ ಕೇಳೋಣ ಸರ್. ಸರ್, ನೀವು ದಿನನಿತ್ಯದಲ್ಲಿ ಮಾಡುವ ಊಟದಲ್ಲಿ ನಿಮ್ಮದು ಫೇವ್ರೇಟ್ ಇಷ್ಟವಾದ ಊಟ ಯಾವುದು ಸರ್? ರೆಗ್ಯುಲರ್ ಏನು ಊಟ, ಏನು ರೊಟ್ಟಿ ಬ್ಯಾಳಿ ಏನು ಉಣ್ತೀವಿ ಅದೇ ರೆಗ್ಯುಲರ್ ಊಟ ಅಂತ.
ಹೌದಾ, ಅಂದ್ರೆ ಈ ತರ ಹಾಡನಲ್ಲಿ ಯಾವುದ್ರಿ ಸರ್ ದೇಶಭಕ್ತಿ ಗೀತೆ, ದೇವರ ಭಕ್ತಿ ಗೀತೆನಲ್ಲಿ ಯಾವುದೇ ಹಾಡು? ರಾಷ್ಟ್ರಗೀತೆ ಏನಾದ್ರೆ ಅದೇ ದೇಶದ ಭಕ್ತಿ ನಮ್ದು. ಹೌದು ಸರ್. ಬಿಟ್ಟರೆ ಬೇರೆ ಪರ್ಸನಲ್ ಯಾವುದೂ ಇಲ್ಲ ನಮ್ಗೆ. ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಾನು ನೋಡಿದ್ದೀನಿ ಸರ್, ನಿಮ್ಮದು ಈ ಒಂದು ಏನು ಮನೆ ಕಟ್ಟಿದ್ರಿ ಸರ್ ನೀವು, ಇದರಲ್ಲಿ ಭಾಳಷ್ಟು ಜನ ಈ ಕೆಳಗಡೆ ಆಫೀಸ್ ಕಟ್ಟಿದ್ರಿ. ಇಲ್ಲಿ ಮುಸ್ಲಿಂ ಮಂದಿ ಬಿ ಭಾಳಷ್ಟು ಬರ್ತಾ ಇದ್ದಾರೆ ಸರ್. ಅಂದರೆ ಮುಸ್ಲಿಂ ಮಂದಿ ಕೆಲವೊಬ್ಬರದು ಮೈಂಡ್ ಸೆಟ್ ಹೆಂಗಿರುತ್ತೆ ಸರ್, ತಾವು ಬಿ ಜೆ ಪಿಲಿಂದ ಗೆದ್ದು ಬಂದಿದ್ದೀರಾ, ಸೊ ಬಿ ಜೆ ಪಿ ಅದಪ್ಪ ಇದು ಬರೀ ಹಿಂದೂ ಪಾರ್ಟಿ ಅಂತ ಇಂಡಿಯಾದಾಗ ಹೇಳ್ತಾ ಇದ್ದೀನಿ ಸರ್. ಸೊ ನಿಮ್ಮ ಬಳಿ ಸರ್ ಮುಸ್ಲಿಂ ಮಂದಿ ಬಿ ಭಾಳ ಜನ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಹ್ಯಾಂಗೆ ಇಷ್ಟು ಮುಸ್ಲಿಂ ಮಂದಿ ನಂಬ್ತಾರೆ ಸರ್, ಇದ್ರದ್ದು ಏನು ರೀಸನ್? ಅಲ್ಲ, ಕ್ಷೇತ್ರದ MLA ಆಗಿದ ಮೇಲೆ ಹೌದು ಸರ್, ಅವು ಏನೇ ಕೆಲಸಗಳು ತೊಗೊಂಡು ಬಂದಿರ್ತಾರೆ ನಮ್ಮಲ್ಲಿ. ಆಗ್ತದೋ ಆಗಲ್ಲ ಗೊತ್ತಿಲ್ಲ. ಹೌದು ಸರ್. ಎಲ್ಲ ಕಮ್ಯುನಿಟಿದ ನಮ್ಮಲ್ಲಿ ಆ ಜಾತಿ ಈ ಜಾತಿ ಅನ್ನೋಕ್ಕೆ ಎಲ್ಲ ಕಮ್ಯುನಿಟಿದ ನಮ್ಮ ಬಂದೇ ಬರ್ತಾರೆ. ನಮ್ಮಲ್ಲಿ ಶಾಬಾದ್ನಾಗ ಹೈಯೆಸ್ಟ್ ಮುಸ್ಲಿಂ ಜನ ಅದಾರ. ಹೌದು ಸರ್. ನಮ್ಮಲ್ಲಿ ಬಂದೇ ಬರ್ತಾರೆ, ಕೆಲಸ ಹೇಳ್ತಾ ಇರ್ತಾರೆ. ಆದರೆ ಅದೊಂದು ಯಾವತ್ತು ನಾವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ಚುನಾವಣೆ ಮುಗಿದ ಮೇಲೆ ಕ್ಷೇತ್ರ ಶಾಸಕರು ಯಾರು ಅವ್ರ ಬಳಿ ಹೋಗ್ಬೇಕು. ಕಾಂಗ್ರೆಸ್ ಮಾಡಿದವ್ರು ಅವ್ರ ಬಳಿ ಹೋಗ್ಬೇಕು, BJP ಇದ್ದವ್ರು ಅವ್ರ ಬಳಿ ಹೋಗ್ಬೇಕು, JDS ಅದರ್ ಪಕ್ಷ ಮಾಡಿದ್ರು ಅವ್ರ ಬಳಿ ಹೋಗ್ಬೇಕು. ಮತ್ತು ಕ್ಷೇತ್ರ ಶಾಸಕರ ಮೇಲೆ ಬಂದು ಹೋಗೇ ಹೋಗ್ತಾರೆ. ಅದ್ರ ಬಗ್ಗೆ ಏನೇನು ಗೊತ್ತಿಲ್ಲ. ನಿಜ ಸರ್, ಗ್ರೇಟಾ. 4ನೇ ಪ್ರಶ್ನೆ ಸರ್ ನಮ್ಮದು. ನಮ್ಮ ದೇಶವು ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು? ನಿಮ್ಮ ಅನಿಸಿಕೆ ಏನು ಸರ್ ಇದ್ರ ಬಗ್ಗೆ? ಅಂದರೆ ಪ್ರಧಾನಮಂತ್ರಿಗಳು ಇವತ್ತು ಸ್ವಚ್ಛ ಅಭಿಯಾನ ಕಾರ್ಯಕ್ರಮಗಳು ಕೊಟ್ಟಂಥ ಸಮಯದಲ್ಲಿ, ಹೌದು ಸರ್, ಮನೆಗೊಂದು ಶೌಚಾಲಯ ಆಗ್ಬೇಕಂತ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಸರ್. ಹೌದು. ಇವತ್ತು ಗ್ಯಾಸ್ ಸಿಲಿಂಡರ್ ಕೊಡ್ತಕ್ಕಂಥದ್ದು ಮೋದಿಯವರೇ ಮಾಡಿದ್ರು. ಹೌದು ಸರ್. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತೇಳಿ PM ಜೋಶಿ ಅಂತೇಳಿ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಹೌದು ಸರ್. ಹಳ್ಳಿಯಿಂದ ರಸ್ತೆ ಸೈಡಿದೆ ನಮ್ದು ಹೆಂಗೆ ಒಂದೊಂದು ನರಗಳನ್ನು ಕೂಡ ಒಂದೊಂದು ಜಾಯಿಂಟ್ ಹೆಂಗಿರ್ತಾವೆ ಆ ರೀತಿ ಆಗ್ಬೇಕಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು PM ಜೋಶಿ ಅನುದಾನ ಕೊಡ್ತಕ್ಕಂಥ ಕೆಲಸ ಒಂದು ಅಟಲ್ ಬಿಹಾರಿ ವಾಜಪೇಯಿ ಸ್ಟಾರ್ಟ್ ಮಾಡಿದರು. ಹೌದು ಸರ್. ಇವತ್ತು ರಸ್ತೆಗಳು ಹಳ್ಳಿ ರಸ್ತೆ ಮಾಡಿದ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ರೈತರು ಅನೇಕ ಹೊಲಗಳಿಗೆ ಹೋಗ್ತಕ್ಕಂಥ ಬರ್ತಕ್ಕಂಥ ರಸ್ತೆಗಳು ನಡ್ಲಿಕ್ಕೆ ಮಳೆ ಬಂತ ನಡ್ಲಿಕ್ಕೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ರೀತಿ ರಸ್ತೆಗಳು ಇವತ್ತು ನಾನು ಹೋಸಲ ನನ್ನ ಅವಧಿಯಲ್ಲಿ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರು ಇದ್ದಂಥ ಸಮಯದಲ್ಲಿ ಅನೇಕ ಅನುದಾನಗಳು ತೊಗೊಂಡು ನಾನು ಇವತ್ತು ರೈತರು ಬರ್ತಕ್ಕಂಥ ಅನೇಕ ರಸ್ತೆಗಳು ಮಾಡಿಕೊಟ್ಟಿದ್ದೀನಿ. ಇವತ್ತು ರೈತರು ಮಾರ್ತಕ್ಕಂಥ 5 ಲಕ್ಷ 6 ಲಕ್ಷ ರೂಪಾಯಿ ಎಕರೆ ಹೊಲ ಮಾರ್ತಕ್ಕಂಥ ಇವತ್ತು 30 ಲಕ್ಷ 40 ಲಕ್ಷ ರೂಪಾಯಿ ಮಾರ್ತಕ್ಕಂಥ ಕೆಲಸ ನಾನು ರಸ್ತೆ ಮಾಡಿಕೊಟ್ಟು ಅನೇಕ ಕೆಲವು ಊರು ಹೆಸರು ನೀವು ವಿಸಿಟ್ ಮಾಡ್ಕೊಂಡು ಬರ್ರಿ, ಅಲ್ಲಿ ಕೇಳ್ಕೊಂಡು ಬರ್ರಿ. ಆ ರೀತಿ ನಾನು ರಸ್ತೆಗಳು ಮಾಡಿಕೊಟ್ಟಿದ್ದೀನಿ. ಗ್ರೇಟ್ ಸರ್. ಹೌದು, ಇಡೀ ನನ್ನ ಕ್ಷೇತ್ರದಲ್ಲಿ. ಹೌದು ಸರ್. ಅದಕ್ಕೆ ಸರ್ ಎಷ್ಟು ಜನ ನಿಮ್ಗೆ ನಂಬ್ತಾ ಇದ್ದಾರೆ ಸರ್. ಗ್ರೇಟ್ ಸರ್. ಅದಕ್ಕೆ ಜನ 2ನೇ ಸಲ ಕೂಡ ಆರಿಸಿ ಕಳಿಸಿದ್ದಾರೆ. ನಾವು ಕಂಗ್ರ್ಯಾಚುಲೇಷನ್ ಸರ್. ನಾವು ಭೀ ನೋಡಿದ್ದೇವೆ ಸರ್, 20 ದಿನ ಹಿಡಿದು ನಾನು ಕಂಟಿನ್ಯೂ ಅಂದರೆ ಇಲ್ಲ, ಒಂದು ಇಲ್ಲಂದ್ರೂ ಸರ್ 4-5 ಸಲ ಇಲ್ಲಿ ಬಂದಿದ್ದೇನೆ. ಬಟ್ ಜನಸಾಗರ ಕಡಿಮೆ ಆಗೋದು ಮಾತೇ ಇಲ್ಲ ಸರ್, ಹೆಚ್ಚಿಗೆ ಆಗ್ತಾ ಇದೆ ಸರ್ ಇದು ಜನಸಾಗರ ನಿಮ್ಮದು. ಸೊ ಈ ಥರ ನಮ್ಮದು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಸರ್, ಬರುವ ದಿನಗಳಲ್ಲಿ ಈಗ ತಾವು MLA ಇದ್ದೀರಿ, ಮುಂದೆ ರಾಜ್ಯ ಸಲುವಾಗಿ ದೇಶ ಸಲುವಾಗಿ ತಾವು ಸಾಧನೆಗಳು ಮಾಡ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ ಸರ್. ಆ ನಂಬಿಕೆಯನ್ನು ನಾವು ನಿಮ್ಮ ಮೇಲೆ ಇಟ್ಟಿದ್ದೀವಿ. ಸೊ ಈಗ 5ನೇ ಪ್ರಶ್ನೆ ಸರ್ ನಮ್ಮದು. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನವೆಂಬರ್ 1, 2025 ರಂದು ನಮ್ಮ ರಾಜ್ಯ ಕೇರಳ ಬಡತನ ನಿರ್ಮೂಲನೆ ಅಂತ ಅವರು ಘೋಷಣೆ ಮಾಡಿದ್ರು ಸರ್. ಸೊ ನಮ್ಮ ಕರ್ನಾಟಕವನ್ನು ನಾವು ಯಾವ ರೀತಿ ಬಡತನ ನಿರ್ಮೂಲನೆ ಮಾಡ್ಬೋದು? ಈ ದೇಶದಲ್ಲಿ 50-60 ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತ ಮಾಡಿದ್ರು. ಹೌದು ಸರ್, ನಿಜ. ಅವಾಗೇ ನಿರ್ಮೂಲನೆ ನಾವು ಮಾಡ್ತೀವಿ ಅಂತಕ್ಕಂಥ ಕೂಡ ಕಾಂಗ್ರೆಸ್ದವ್ರು ಇವತ್ತು ಹೇಳಿದ್ದಾರೆ, ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ. ಆದರೆ ಇಲ್ಲಿವರೆಗೆ ಕೂಡ ಪುನಃ ನಮ್ಮ ದೇಶದಲ್ಲಿ ಹೆಚ್ಚೇ ಆಗ್ಯದ. ಪುನಃ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಭಾಳಷ್ಟು ಕಡಿಮೆ ಆಗಿದೆ. ಹೌದು ಸರ್. ತಾವು ನೋಡ್ಕೋತವ್ರು, ಹಿಂದಿನ ಎಷ್ಟು ತೆಗೀರಿ ಈಗಿನ ಎಷ್ಟು ತೆಗೀರಿ. ನರೇಂದ್ರ ಮೋದಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ದ ಮೇಲೆ ಈ ದೇಶಕ್ಕೆ ಅವ್ರು ಕೊಟ್ಟಂಥ ಕೊಡುಗೆಗಳು ಏನೇನದಾವ, ಹಿಂದಿನ ಪ್ರಧಾನಮಂತ್ರಿಗಳು ಇದ್ದಂಥವ್ರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಏನೇನದಾವ. ಈಗ ನಾವು BJP ಆಗಿದ್ದೀನಿ ಅಂತೇಳಿ BJP ಪರವಾಗಿ ಹೇಳ್ತೀನಂತಲ್ಲ, ನಾವು BJP ಪಕ್ಷದವ್ರು ಬಿಟ್ಟು ಕಾಂಗ್ರೆಸ್ದವ್ರಿಗೆ ಹೋಗಿ ಕೆಲವು ಮಂದಿ ಕೇಳ್ಕೊಂಡು ಬರ್ರಿ ಹೇಳ್ತಕ್ಕಂಥ ನಿಮ್ಗೆ ಗೊತ್ತಿರ್ತದಲ್ಲ. ಅದು ನರೇಂದ್ರ ಮೋದಿ ಅವರು ಅನೇಕ ಕೊಡುಗೆಗಳು ಇವತ್ತು ರೈತರಿಗೆ ಹಿಡ್ಕೊಂಡು ರೈತರಿಗೆ ಇವತ್ತು ದೇಶದಿಂದ 600 ರೂಪಾಯಿ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವ್ರು ಮಾಡ್ತಾಯಿದ್ದರು. ನಮ್ಮ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದ್ದಂಥ ಸಮಯ ಅದಕ್ಕೆ 4,000 ರೂಪಾಯಿ ಹಾಕಿ ಕೊಡ್ತಕ್ಕಂಥ ಕೆಲಸ ಯಡಿಯೂರಪ್ಪ ಸಾಹೇಬರು ಮತ್ತು ಬೊಮ್ಮಾಯಿ ಸಾಹೇಬರು ಮಾಡ್ತಾಯಿದ್ರು. ಈ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಕೂಡಲೇ 4,000 ಕೊಡ್ತಕ್ಕಂಥದ್ದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇವತ್ತು ರೈತರ ಮಕ್ಕಳು ರೈತರ ವಿದ್ಯಾನಿಧಿ ಅಂತೇಳಿ ಕೊಡ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆದ ಮೊದಲನೇ ಕ್ಯಾಬಿನೆಟ್ನಲ್ಲೇ ರೈತರ ವಿದ್ಯಾನಿಧಿ ಅಂತ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಈ ಸರ್ಕಾರ ಮೇಲೆ ಅದು ಕೂಡ ಕಟ್ ಮಾಡಿದ್ದಾರೆ. ಇವ್ರು ಮಾತೆತ್ತರೆ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಗ್ಯಾರಂಟಿದಲ್ಲಿ ಕೂಡ ಎಷ್ಟು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. 2 ತಿಂಗಳು 3 ತಿಂಗಳು ಅವ್ರಿಗೆ ಗೃಹಲಕ್ಷ್ಮಿ ದುಡ್ಡೇ ಕೊಟ್ಟಿಲ್ಲ. ಹೌಸಿನಾಗೂ ಕೂಡ ಸಚಿವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ತಾವು ನೋಡಿದ್ರೆ ಜಾಸ್ತಿ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ. ಬರೇ ಸುಳ್ಳು ಹೇಳ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾರೆ. ಅಂದ್ರೆ ಇದು 5 ಗ್ಯಾರಂಟಿ ಏನು ಹೇಳಿದ್ರೆ ಸರ್, ಇದು ಕಂಪ್ಲೀಟ್ ಆಗಿ ಮಾಡಿಲ್ಲ, ಏನಿಲ್ಲ, ಯಾವುದೂ ಕೂಡ ಕಂಪ್ಲೀಟ್ ಆಗಿಲ್ಲ.
ಹೌದು ಇವತ್ತು ಸ್ಕೂಲಿಗೆ ಹೋಗ್ತಕ್ಕಂಥ ಬರ್ತಕ್ಕಂಥ ಮಕ್ಕಳಿಗೆ ಬಸ್ಗಳು ಸಿಗ್ತಾ ಇಲ್ಲ. ಹೌದು ಸರ್. ರಸ್ತೆ ಮೇಲೆ ಬಸ್ಗಳು ಭಾಳಷ್ಟು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೌದು. ಅಂದ್ರೆ ಬಸ್ಗಳೆಲ್ಲ ರಿಪೇರಿ ಬಂದ ಬಸ್ಗಳು ಎಲ್ಲಿ ಮಾತ್ರ ರಸ್ತೆಯಲ್ಲಿ ಕೆಟ್ಟು ನಿಂತಿರ್ತವೆ, ಅದಕ್ಕೆ ರಿಪೇರಿ ಮಾಡ್ತಕ್ಕಂಥ ಕೆಲಸನೂ ಆಗ್ತಾ ಇಲ್ಲ. ಅನೇಕ ಸಂಕಷ್ಟದಲ್ಲಿ ಇವತ್ತು ಜನರು ಅದು ಹಿಂದೆ ಗ್ಯಾರಂಟಿ ಅಂತ ತಿಳ್ಕೊಂಡು ಜನರನ್ನು ಮಾಡಿದಾರೆ. ಮುಂದಿನ ದಿನಗಳ ಜನರು ಅದಕ್ಕೆ ಉತ್ತರ ಕೊಡ್ತಾರೆ, ನಾವೇನು ಹೇಳಕ್ಕೆ ಹೋಗೋದಿಲ್ಲ. ನಿಜ ಇದೆ ಸರ್. ಸರ್ ಇನ್ನೊಂದು ಮಾತು ಸರ್, ಕೆಲವು ಹಿಂದಿನ ಬಾರಿ ಸರ್ ನೀವು ಏನು ಶಾಸಕರು ಆಗಿದ್ರಿ ಅವಾಗ ಭಾಳಷ್ಟು ಡೆವಲಪ್ ಮಾಡಿದ್ರಿ ಸರ್ ಕಲಬುರಗಿ ಗ್ರಾಮೀಣ. ಈಗ ಕೆಲಸ ಆಗ್ತಾ ಇಲ್ಲ ಸರ್. ಈಗ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಭಾಳ ಕಡಿಮೆ. ಎಲ್ಲ ಅನುದಾನ ಕೊಡ್ತಾ ಇಲ್ಲ ಅಂದ್ರೆ ಸರ್ ಇದು ಗ್ಯಾರಂಟಿನಾಗೆ ಎಲ್ಲ ಖರ್ಚು ಗ್ಯಾರಂಟಿದಾಗೆ ಕೊಡ್ತಾರೆ. ಸೊ ಸರ್ ಇದು ಗ್ಯಾರಂಟಿ ಮಾಡಿ ಒಂಥರ ನೋಡಿದೆ ಅಂದ್ರೆ ಎಲ್ಲ ವೇಸ್ಟ್ ಆದಪ್ಲೇ ಐತೆ ಸರ್ ಇದು. ಇವತ್ತು ನಾವು ಕಾಂಗ್ರೆಸ್ ನಾವು BJP MLAಗಳು ಕಾಂಗ್ರೆಸ್ MLAಗಳು ಅದೇ ಪರಿಸ್ಥಿತಿ ಇದೆ. ಹೌದಾ ಸರ್? ಅವರು ಕೂಡ ಜನ ಮಾತಾಡ್ತಿರ್ತಾರೆ, ನಮ್ಮಲ್ಲಿ ಬಂದು ಹೇಳ್ತಿರ್ತಾರೆ ಅವರೆಲ್ಲ, ಹಾಂ ಸರ್ ನೀವು ಮಾತಾಡ್ರಿ ಅಂಥೇಳಿ. ಆ ಪರಿಸ್ಥಿತಿ ಇದೆ. ಹೌದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. 5ನೇ ಪ್ರಶ್ನೆಗೆ ನೀವು ಉತ್ತರ ನೀಡಿದರೆ. 6ನೇದು ಪ್ರಶ್ನೆ ಸರ್, ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗೆ ಸರಿಯಾದ ಬೆಲೆ ರೇಟ್ ಸಿಗುತ್ತಿರಲಿಲ್ಲ ಹಾಗೂ ಅವರ ಕುಟುಂಬಗಳಿಗೆ ಒಂದು ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದೇ ಹೇಳೋದಲ್ಲ, ಈಗ ನಾನು ರೈತರ ಬಗ್ಗೆ ಹೇಳೋದಲ್ಲ. ಹೌದು ಸರ್. ರೈತರು ಅನೇಕ ನಮ್ಮ ಸರ್ಕಾರ ಇದ್ದಂಥ ಸಂಬಂಧದ TC ಏನಾರ ಖರಾಬ್ ಆದರೆ ಹಾಂ ಸರ್ 25,000 ಖರ್ಚು ಮಾಡಿ TC ಕೊಡ್ತಕ್ಕಂಥ ಕೆಲಸ ಮಾಡಿದರು. ಹೌದು ಸರ್. ಇಮಿಡಿಯೇಟ್ 24 ಗಂಟೆಯಲ್ಲಿ ಕೊಡ್ಬೇಕಂತೇಳಿ ಕೂಡ ನಮ್ಮ ಸರ್ಕಾರದ ಕೆಲಸ ಮಾಡಿದೆವು. ಹಾಂ ಸರ್. ಆದರೆ ಇವತ್ತು 2.5-3 ಲಕ್ಷ ಮಾಡಿದ್ದಾರೆ. ಒಂದೇನಾರ TC ಖರಾಬ್ ಆದರೆ, ರೈತರಿಗೆ ಪಂಪ್ ಸೆಟ್ಗಳು ಕೊಡಬೇಕಾದ್ರೆ, ಅವ್ರಿಗೆ ಕಲೆಕ್ಷನ್ ಕೊಡಬೇಕಾದ್ರೆ ಹೌದು ಸರ್ ಬರೀ ಕರಪ್ಷನ್ ಜಾಸ್ತಿ ಆಗಿದೆ, ಡೆವಲಪ್ಮೆಂಟ್ ಏನು ಇಲ್ಲ. ಹೌದು ಸರ್. ಈ ಕರಪ್ಷನ್ಲಿಂದ ಸರ್ ಪಾಲಿಟಿಷಿಯನ್ದವರಿಗೆ ಫೈದಾ ಆಗುತ್ತೆ ಸರ್ ಅನ್ನೋ ಮಟ್ಟ. ಈಗ ಬಡವರಿಗೆ ಏನು ಏನಿಲ್ಲ. ರೈತರಂತೂ ಭಾಳಷ್ಟು ಇವತ್ತು ಹೇಳ್ತಾ ಇದ್ದೀನಲ್ಲ, ಹೌದು ಸರ್, ಒಂದು TC ಸುಟ್ಟರು ಕೂಡ ಒಂದೊಂದು 15 ದಿನ ಆದರೂ ಕೂಡ ಒಂದು TC ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹೌದು ಸರ್. ಅವ್ರ ರೈತರೆಲ್ಲ ಪಾಪ ಉಳ್ಳಾಗಡ್ಡಿನೋ ಬೇರೆ ಬೇರೆ ತರಕಾರಿನೋ ಮಾಡ್ಕೊಂಡು ಹೌದು ಸರ್, ಅವ್ರಿಗೆ ನೀರು ಹಾಕ್ಲಿಲ್ಲ ನಾವೆಲ್ಲ ಒಣಗಿ ಹೋಗ್ಬಿಡ್ತಾವ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 7ನೇ ಪ್ರಶ್ನೆ ಸರ್, ಸರ್ವಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಜಾತಿ ಧರ್ಮಗಳ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗೋದು ಅಗತ್ಯವಿದೆ ಸರ್. ಇದಕ್ಕೆ ನೀವು ಏನಂತೀರಾ ಸರ್? ಇದು ಆಲ್ರೆಡಿ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾನೆ ಇದ್ದಾರೆ. ಹೌದು ಸರ್. ಇವತ್ತು ನಾವು ರಾಷ್ಟ್ರೀಯಲಿಂದು ನಮ್ಮ ಬರ್ತಕ್ಕಂಥ ಎಲ್ಲ ಸ್ಕೀಮ್ಗಳು ಹೌದು ಸರ್ ಎಲ್ಲ ಜಾತಿದವ್ರಿಗೆ ಕೊಡ್ತಾ ಇದ್ದಾರೆ. ಹೌದು. ಇವತ್ತು BJP ಪಕ್ಷ ಬಂದ್ಕೊಳ್ಳೇನೆ ಇಲ್ಲ ಮುಸ್ಲಿಂ ವಿರೋಧಿ ಪಕ್ಷದ, ಮೈನಾರಿಟಿ ವಿರೋಧ ಪಕ್ಷದ, ಇದು ಇವ್ರು ಏನೋ ಮುಸ್ಲಿಮ್ದವ್ರಿಗೆ ಮಾಡಲ್ಲ ಅಂತ ಇವು ದೇಶ ಪ್ರಧಾನಮಂತ್ರಿ ಜಾತಿ ರೋಡ್ ಕೊಡ್ತಾ ಇದ್ದಾರೆ. ಇಲ್ಲ ಸರ್, ಇಲ್ಲ. ದುನಿಯಾದ ಎಲ್ಲ ಕೆಲಸಗಳು ಎಲ್ಲ ಜಾತಿಯವರು ಕೊಡ್ತಾ ಇದ್ದಾರೆ ಇವತ್ತು. ಹೌದು ಸರ್. 5 ಲಕ್ಷ ರೂಪಾಯಿ ಇವತ್ತು ನಮ್ಮ ಇದರಲ್ಲಿ ಹೆಲ್ತ್ ಇದರಲ್ಲಿ ಕೂಡ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಇವತ್ತು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಹೌದು ಸರ್. ಆ ಜಾತಿ ಈ ಜಾತಿ ಅಂತ ಏನಿಲ್ಲ. ಹೌದು. ಯಾವುದೇ ಸ್ಕೀಮ್ಗಳು ಬಂದರೆ ಎಲ್ಲ ಜಾತಿಗೆ ಹೋದ್ರೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಅವರು. ಹೌದು ಸರ್. ಅದೇ ಬದಲಾ ಮಾಡ್ತಕ್ಕಂಥ ಕೆಲಸ ಇವನು ಓನ್ಲಿ ಕಾಂಗ್ರೆಸ್ ಅವರು ಅಷ್ಟೇ ಮಾಡೋದು. ಹೌದು. BJP ವಿರೋಧ, BJP ವಿರೋಧ ಅಂತ ಹೇಳಿ. ಹೌದು ಸರ್. ಅದ್ರ ಪ್ರಕಾರ ನಾವು ಅದಕ್ಕೆ ಹೆಚ್ಚಿಗೆ ಹೇಳಕ್ಕೆ ಹೋಗೋದು. ಇನ್ನೊಂದು ಮಾತು ಸರ್, ಈಗ ಕೆಲವೊಬ್ಬರು ರಾಜಕಾರಣಿಗಳು ಹುಡುಗರು ಇರಲಿ ಸರ್, ಅವ್ರದ್ದು ಮಕ್ಕಳಿಗೆ ಏನು ಮಾಡ್ತಾರೆ, ಔಟ್ ಆಫ್ ಕಂಟ್ರಿ ಎಜುಕೇಷನ್ ಕಲ್ಸೆಲ್ಲ ಕಳಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಇರೋಂಥ ಬಡವರು ಜನರಿಗೆ ಸರ್ ಜಾತಿ ಧರ್ಮದಲ್ಲಿ ಜಗಳ ಹಚ್ತಾರೆ ಸರ್. ಇಂಥವ್ರಿಗೆ ನೀವು ಏನು ಒಂದು ಎಕ್ಸಾಂಪಲ್ ಕೊಡ್ತೀರಾ ಸರ್? ಅಂದರೆ ಏನು ಒಂದು ಇದು ಕೊಡ್ತೀರಾ, ಮೆಸೇಜ್ ಕೊಡ್ತೀರಾ ಅವ್ರಿಗೆ? ಈ ಎಲ್ಲ ಜಗಳ ಹಚ್ತಕ್ಕಂಥದ್ದು ಕಾಂಗ್ರೆಸ್ದವರೇ ಮಾಡೋದು. ಹೌದು ಸರ್. ಅವ್ರು ವೋಟ್ ಬ್ಯಾಂಕಿಂಗೋಸ್ಕರ ಹಿಂದೂ ಮುಸ್ಲಿಂ ಜಗಳ ಹಚ್ಚೋರು ಅವರೇ ಹೌದು ಮಾಡಿದವರು. ಇವತ್ತು ನಮ್ಮ ದೇಶದಲ್ಲಿದ್ದು ನಮ್ಮ ದೇಶದ ಅನ್ನ ತಿಂತಕ್ಕಂಥವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಹೌದು. ಅಂಥವ್ರು ನೋಡಿರಲ್ಲ, ಭಾಳಷ್ಟು ಕಡೆ ನೋಡಿರಿ. ನಾ ಹೆಸರು ಹೇಳ್ಕೊತೋದ ಮತ್ತು ಸಮಯ ಭಾಳ ಆಗ್ತದೆ, ಹೆಸರು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಭಾರತ ದೇಶದ ಮೇಲೆ ನಾವು ಎಲ್ಲರೂ ಭಾರತೀಯರು. ನಿಜ ಸರ್. ಮತ್ತು ಇಲ್ಲಿದ್ದು ನಾವು ಪಾಕಿಸ್ತಾನ ಅಂತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ಬೋದು. ಹಂಗಾದ್ರೆ ಹೌದು, ನಮ್ಮ ದೇಶ ಅಭಿಮಾನಿ ಬೇಕಲ್ಲ. ಹೌದು ಸರ್, ಬೇಕು. ಮತ್ತೆಲ್ಲ ಮಾಡ್ತಕ್ಕಂಥದ್ದು ಅವರೇ, ನಮ್ಮಲ್ಲಿ ಯಾರೂ ಇಲ್ಲ ಹಂಗೆ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 7ನೇ ಪ್ರಶ್ನೆಗೆ ನಾವು ಉತ್ತರ ನೀಡಿದ್ದೀರಾ. 8ನೇ ಪ್ರಶ್ನೆ ಸರ್, ನಿಮ್ಮ ಪ್ರಕಾರ ಭಾರತವನ್ನು ಆತ್ಮನಿರ್ಭರ್ ಭಾರತವನ್ನಾಗಿ ಮಾಡಲು ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ವಿಕಸಿತ ಭಾರತ ಅಂತ ಈಗ ಆಲ್ರೆಡಿ ಪ್ರಧಾನಮಂತ್ರಿ. ಹೌದು ಸರ್, ಹೌದು. 2047 ಇರ್ತಾನೆ. ಹೌದು. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹರೊಬ್ಬರು ಕೂಡ ಸಣ್ಣ ಪುಟ್ಟ ಮಂದಿ ಕೇಳಿದ್ರೆ ಭಾಳಷ್ಟು ಖುಷಿ ಅದ ಅದ್ರ ಬಗ್ಗೆ ಸರ್. ಹೌದು. ಇವತ್ತು 5 kg ಅಕ್ಕಿ ಕೊಡ್ತಕ್ಕಂಥದ್ದು ಕೋವಿಡ್ದಲ್ಲಿ ಸ್ಟಾರ್ಟ್ ಮಾಡಿ ನರೇಂದ್ರ ಮೋದಿ ಅವರು ಇವತ್ತಿನವರೆಗೆ ಕೊಡ್ತಾ ಇದ್ದಾರೆ. ಹೌದು. ಇವತ್ತು ಈ ರಾಜ್ಯದಲ್ಲಿ ಈ ಅಧಿಕಾರಕ್ಕೆ ಬರಬೇಕಾದ್ರೆ 10 kg ಅಕ್ಕಿ ಕೊಡ್ತೀನಂತೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. ಹೌದು ಸರ್, ಅದು ಒಂದು ನರೇಂದ್ರ ಮೋದಿಜಿ ಅವ್ರು ಕೊಡ್ತಕ್ಕಂಥ ಅಕ್ಕಿನೇ ಇವ್ರು ಕೊಡ್ತಾ ಇದ್ದಾರೆ. ಹೌದು ಸರ್. ಈಗ 5 kg ಮಾಡ್ಯಾರ ಸರ್ ತಿಂಗಳಿಂದ. ಹೌದು, 5 kg ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಹೌದು. ಫೋಟೋಸ್ ರಾಜ್ಯ ಸರ್ಕಾರದ ಮೇಲೆ. ಓಹೋ, ಹಿಂಗೆ ಏನು ಸರ್ ಇದು? ಎಲ್ಲ ಗೊತ್ತದ, ಎಲ್ಲರಿಗೂ ಗೊತ್ತದ ಅದ್ರ ಬಗ್ಗೆ. ಅಂದರೆ ಸರ್ ಜನರಿಗೆ ಭಾಳ ಇದರಲ್ಲಿ ಮೋಸ ಭಾಳ ಆಗ್ತಾ ಇದೆ ಸರ್. ಈ ರಾಜ್ಯ ಸರ್ಕಾರ ಅಕ್ಕಿನೇ ಕೊಟ್ಟಿಲ್ಲ, ದುಡ್ಡು ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ಕೊಂತ 2 ತಿಂಗಳು 3 ಗ್ಯಾಪ್ ಮಾಡಿ ಹೋಗ್ತಾ ಇದೆ. ಹೌದು ಸರ್. 5 kg ಅಕ್ಕಿ ಬರ್ತಾ ಇದ್ದಾವ, ಅದು ಕೇಂದ್ರ ಸರ್ಕಾರದ ಅಕ್ಕಿ.
ಥ್ಯಾಂಕ್ ಯು ಸೋ ಮಚ್ ಸರ್. 9ನೇದು ಪ್ರಶ್ನೆ ಸರ್ ನಮ್ಮದು. ಪರಿಸರ ಹಾಳಾಗುವುದರಿಂದ ಮಳೆ, ಬಿಸಿಲು, ಚಳಿಯಂಥ ಹವಾಮಾನವು ಸಮಯಕ್ಕೆ ಸರಿಯಾಗಿ ಆಗುತ್ತಿರಲಿಲ್ಲ. ಪರಿಸರವನ್ನು ಸಂರಕ್ಷಿಸಲು ಮತ್ತು ಹವಾಮಾನವನ್ನು ಸರಿಪಡಿಸಲು ನಾವು ಏನು ಮಾಡಬಹುದು ಸರ್? ನಾವು ಇವತ್ತು ಸಸಿ ನಡೀತಕ್ಕಂಥ ಕಾರ್ಯಕ್ರಮಗಳು, ಹೌದು ಸರ್. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾಕೆ ನಾಪಿಕ್ ಪೇಡ್ ಅಂತಕ್ಕಂಥದ್ದು, ಹಾಂ ಸರ್. ಎಲ್ಲರೂ ಕೂಡ ತಾಯಿ ಹೆಸರು ಮುಂದೆ ಗಿಡ ಹಚ್ಚಬೇಕಂತೇಳಿ ಹಾಂ ಹಾಂ ಸರ್. ಇವತ್ತು ಅನೇಕ ಕೆಲಸಗಳು ಕೇಂದ್ರ ಸರ್ಕಲ್ನಿಂದ ನಡೀತಾ ಇದೆ. ಹಾಂ ಸರ್. ಎಲ್ಲಿ ಭೀ ನೋಡ್ರಿ ನೀವು, ಇವತ್ತು ಗಿಡ ಹಚ್ತಕ್ಕಂಥದ್ದು. ಇವಾಗ ನಾವು ಮಳೆ ಜಾಸ್ತಿ ಆಗ್ಬೇಕಾದ್ರೆ ನಮ್ಮಲ್ಲಿ ಗಿಡಗಳು ಬೇಕು. ಹೌದು, ಬೇಕು ಸರ್. ನೀವು ಎಲ್ಲಿ ಅನೇಕ ಕಡೆ ಮಂಗಳೂರು ಸೈಡ್ ಆ ಕಡೆ ಎಲ್ಲ ಕಡೆ ನೋಡಿದ್ರೆ ಫಾರೆಸ್ಟ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಮಳೆ ಇರ್ತದೆ. ಹೌದು ಸರ್. ಇವತ್ತು ನಮ್ಮ ಕಡೆ ಮಾಡ್ತಾ ಇದ್ದಾರೆ. ಗಿಡಗಳು ಹಚ್ಚಿದ್ರೆ ಮಾತ್ರ ಎಲ್ಲ ನಮ್ಮಲ್ಲಿ ಒಳ್ಳೆ ವಾತಾವರಣ ಇರೋದು. ಹೌದು ಸರ್. ಈಗ ಒಂದು ಗಿಡಗಳು ಹಚ್ಚಬೇಕು, ಎಲ್ಲೇನ ರೋಡ್ನಲ್ಲಿ ಒಂದು ಗಿಡ ಕಟ್ ಮಾಡಬೇಕಾದ ಒಂದು ಗಿಡ ಕಟ್ ಮಾಡಿದ್ರೆ 10 ಗಿಡ ನೀವು ಹಚ್ಚಬೇಕು. ಹೌದು. ಅಷ್ಟು ದುಡ್ಡು ಕಟ್ಟಬೇಕು ಅರಣ್ಯ ಇಲಾಖೆ. ಇಲ್ಲ ಸರ್, ಈಗ ತಾವು ಭೀ ಸರ್ ದಿಲ್ಲಿ ಕಡೆ ಹೋದ ಬಳಕ ನೋಡ್ತೀರಿ ಸರ್, ಆ ಕಡೆಂದು ಪೊಲ್ಯೂಷನ್ ಹ್ಯಾಂಗಿದೆ, ವಾತಾವರಣ ಹ್ಯಾಂಗಿದೆ. ಸೊ ಆ ಪೊಲ್ಯೂಷನ್, ಆ ವಾತಾವರಣ ಇಲ್ಲಿ ಆಗಬಾರ್ದಂದ್ರೆ ಈಗ ಕೆಲವೊಬ್ಬರು ಬರ್ತ್ಡೇ ದಿನ ಸರ್, ಹುಟ್ಟುಹಬ್ಬ ಅಂಗವಾಗಿ ಶಾಲು ಹಾರು ಎಲ್ಲ ಹಾಕ್ತಾ ಇದ್ದಾರೆ ಸರ್. ಸೊ ಅದರ ಬದಲಿ ಈ ಥರ ಗಿಡ ಕೊಟ್ರಂದ್ರೆ ಹ್ಯಾಂಗಂತೀರಿ ಸರ್? ನಡೀತಾ ಇದೆ ಸರ್. ಇದು ಬೆಸ್ಟ್ ಆಗುತ್ತೆ ಸರ್, ಇದೊಂದು ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್ ಸರ್. 9ನೇ ಪ್ರಶ್ನೆಗೆ ನಾವು ಉತ್ತರ ನೀಡಿದ್ದೀರಾ ಸರ್. ಇನ್ನೊಂದು ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಸರ್ ನಾವು, ತಾವು ಒಂದು ಮುಸ್ಲಿಂ ಶಾಲೆಗೆ ಏನೋ ಡೊನೇಟ್ ಮಾಡಿದ್ದೀರಿ ಸರ್. ಇದು ಹ್ಯಾಂಗೆ ನಿಮ್ಮ ಮನೋಭಾವನೆಯಲ್ಲಿ ಬರ್ತದೆ ಸರ್? ಇದು ಅವ್ರಿಗೆ ಇಷ್ಟು ದಾನ ಮಾಡಬೇಕು ನಾನು ಹೇಳೋದಲ್ಲಿ ಈಗ ಸರಡಿಗೆಯಲ್ಲಿ, ಹೌದು ಸರ್, ಸರಡಿಯಲ್ಲಿ, ಹೌದು ಸರ್ ಸರ್, ಸ್ಕೂಲಿಗೆ ವಿಸಿಟ್ ಮಾಡಿದ್ದೆ ನಾನು. ಹೌದು. ಅಲ್ಲಿ ಸ್ಕೂಲ್ ರೂಮ್ಗಳು ಸರಿ ಇರಲಿಲ್ಲ, ಶೌಚಾಲಯ ಇರಲಿಲ್ಲ, ಹುಡುಗರು ಹೊರಗಡೆ ಕುಂತು ಓದ್ತಾ ಇದ್ದರು. ಸರ್ 1 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಗ್ರೇಟ್ ಸರ್. ಒಂದು ಸ್ಕೂಲಿಗೆ 1 ಕೋಟಿ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ಟೆಂಡರ್ ಕಾಲ್ ಕೂಡ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು 10-12 ದಿವಸ ಕೆಲಸ ಪ್ರಾರಂಭ ಮಾಡಿಸ್ತೀನಿ. ಹೌದು ಸರ್. ಫುಲ್ ಮೈನಾರಿಟಿ ಸ್ಕೂಲ್ ಅದು. ಅನೇಕ ಅಂಥ ಸ್ಕೂಲ್ಗೆ ಭಾಳಷ್ಟು ಕಡೆ ಕೊಟ್ಟಿದ್ದೀನಿ. ಒಂದಂತ ಉದಾಹರಣೆ ಹೇಳಿದೆ ನಿಮಗೆ. ಹೌದು ಸರ್. ಭಾಳ ಸ್ಕೂಲ್ಗಳು ಎಲ್ಲ ಕಡೆ ಹೆಲ್ಪ್ ಮಾಡಿದ್ದೀನಿ. ಶಾಬಾದ್ನಲ್ಲಿ ಭೀ ಹೆಲ್ಪ್ ಮಾಡಿದ್ದೀನಿ. ಈಗ ನರೋಣ ಗ್ರಾಮದಲ್ಲಿ, ಕಮಲಾಪುರದಲ್ಲಿ, ಶಾಬಾದಲ್ಲಿ ಎಲ್ಲ ಸ್ಕೂಲ್ಗೆ 5 ಕೋಟಿ ರೂಪಾಯಿ ನಾವು ಮೌಲಾನಾ ಆಜಾದ್ ಸ್ಕೂಲ್ ಅಂತೇಳಿ, ಹೌದು ಸರ್, 5 ಕೋಟಿ 3 5 ಕೋಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಗ್ರೇಟ್ ಸರ್. ನಡೀತಾ ಇದೆ ಕೆಲಸಗಳು ಕೂಡ ಎಲ್ಲ. ನಾವು ನೈಸ್ ಸರ್, ವೆರಿ ನೈಸ್ ಸರ್ ಯುವರ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. 9ನೇ ಪ್ರಶ್ನೆಗೂ ಸರ್ ಸರಿಯಾಗಿ ಉತ್ತರ ನೀಡಿದ್ರಿ. 10ನೇದು ಪ್ರಶ್ನೆ ಸರ್. ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ IT ಮತ್ತು ಜೈವಿಕ ತಂತ್ರಜ್ಞಾನ BT ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಪ್ರದೇಶದ ಬೆಳವಣಿಗೆಗಾಗಿ ನಾವು ಏನು ಮಾಡ್ಬೋದು? ಈಗ ಸರ್ IT BT ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಈ ಕಂಪ್ನಿಗಳು ಈ ನಮ್ಮದು ಭಾಗದಲ್ಲಿ ಯಾಕೆ ಬರ್ತಾ ಇಲ್ಲ ಸರ್? ಇದಕ್ಕೇನು ಕಾರಣ ಇದೆ? ಈಗ ನಂಬಲ್ಲಿ ಇದ್ದಿದ್ದೊಂದು ಏರ್ಪೋರ್ಟ್ ಕೂಡ ಬಂದಾಯಿತು. ಹೌದು ಸರ್, ಇದು ಒಂದು. ಈಗ ನಂಬಲ್ಲಿ ಏನೇ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಬೇಕಾದ್ರೆ, ಡೆವಲಪರ್ಸ್ ಬರಬೇಕಾದ್ರೆ ಎಲ್ಲ ನೋಡ್ತಾರೆ ಇಲ್ಲಿ. ಹೌದು ಹೌದು ಸರ್, ನಿಜ ನೋಡ್ತಾರೆ ಸರ್. ಮೊನ್ನೆ ಯಡಿಯೂರಪ್ಪ ಸಾಹೇಬರು ಅವಾಗ ಮುಖ್ಯಮಂತ್ರಿ ಇದ್ದಾಗ ಅದು ಗುದ್ಲಿ ಪೂಜೆ ಮಾಡಿರಿ ಏರ್ಪೋರ್ಟ್ದು. ಹೌದು. ಒಳ್ಳೆ ಅವರೇ ಮುಖ್ಯಮಂತ್ರಿ ಆಮೇಲೆ ಉದ್ಘಾಟನೆ ಮಾಡಿದರು. ನಮ್ಮ ಸರ್ಕಾರದ ಕೂಡ ಇಲ್ಲಿ ನಾವು ಇಲ್ಲಿ ತನಕ ಕೂಡ ರನ್ನಿಂಗ್ ಇತ್ತು ಏರ್ಪೋರ್ಟ್. ಈ ಏರ್ಪೋರ್ಟ್ ಬಂದಾಗಿದೆ. ಮತ್ತು ಬೇರೆ ಬೇರೆ ಡೆವಲಪರ್ಸ್ ಬರಬೇಕಾದ್ರೆ ಎಲ್ಲ ನೋಡೇ ಬರೋರಲ್ಲ. ಎಲ್ಲ ಫೆಸಿಲಿಟಿ ನೋಡೇ ಬರೋದು ಸರ್. ಆಗ್ಬೇಕು ಅವೆಲ್ಲ. ಅವಾದ್ರೆ ಎಲ್ಲ ಆಟೋಮೆಟಿಕ್ ಆಗ್ತಾವೆ. ಈಗೆಲ್ಲ ಬೆಂಗಳೂರು ಅಂತಲ್ಲಿ, ಹುಬ್ಬಳ್ಳಿ ಧಾರವಾಡ ಅಂತಲ್ಲಿ ಯಾವ ರೀತಿ ನಡೀತಾ ಇಲ್ಲಿ ಆಗ್ಬೇಕು ಗುಲ್ಬರ್ಗಾದಲ್ಲಿ ಆಗ್ಬೋದು ಸರ್. ಕರೆಕ್ಟ್. 11ನೇ ಪ್ರಶ್ನೆ ಸರ್ ನಮ್ಮದು. ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ನೀಡಿದರೆ ಬೇಗ ಮಾಡಿಕೊಡ್ತಾರೆ ಎಂಬ ಮಾತಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಈ ಸರ್ಕಾರ ಬಂದ ಮೇಲೆ ಎಲ್ಲ ಹೆಚ್ಚಿಗೆ ಹೋಗಿದೆ. ಎಲ್ಲ ಹೆಚ್ಚಿಗೆ ಆಗಿದೆ ಸರ್. ಹೌದು. BJPದವರು ಅಲ್ಲಿ 40% ಬದಲಾ ಮಾಡಿ ಅಧಿಕಾರಕ್ಕೆ ಬಂದರು. ಹೌದು ಸಾರ್ತಿ ಸರ್. ಹೌದು. ಯಾವುದೋ 40% ಎಲ್ಲಿ ಪ್ರೂವ್ ಆಗಲಿಲ್ಲ. ಹೌದು ಸರ್. ಇವತ್ತು ಈ ಸರ್ಕಾರ ಬಂದ ಮೇಲೆ 60% ಆಗಿದೆ ಎಲ್ಲ ಕಚೇರಿಗಳಲ್ಲಿ. ಹೌದು ಸರ್. ಅನೇಕ ಕಡೆ ತಾವು ನೋಡ್ತಾ ಇದ್ರಿ, ಎಲ್ಲ ಲೋಕಾಯುಕ್ತ ರೇಡ್ ಮಾಡ್ತಕ್ಕಂಥದ್ದು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಕರಪ್ಷನ್ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಆಗ್ಬೇಕು 10 ಬರೀ ತಿರುಗಾಡಬೇಕಾಗಿದೆ. ಅಧಿಕಾರಿಗಳಿಗಿಂತಲೂ ಎಲ್ಲ ಈ ಸರ್ಕಾರ ಬಂದ ಮೇಲೆ ಎಲ್ಲ ಕೂಡ ಹೆಚ್ಚಿಗೆ ಇದೆ ಅಂತ ತಿಳ್ಕೊರಿ. ಹೌದು ಸರ್. ಸರ್ ಇದು ಒಕ್ಕಟ್ಟಾಗಂಗಿಲ್ಲ ಸರ್ ಭ್ರಷ್ಟಾಚಾರಿಗೆ ನಿಮ್ಮ ಅನ್ಸಮಟ್ಟಿ ಸರ್? ಮಾಡ್ಬೋದು, ಮಾಡ್ಲಿಕ್ಕೆ ನಾಲ್ಕಂತ ಆಗಲ್ಲ ಅಂತೇನಿಲ್ಲ. ಹೌದು ಸರ್. ಆಗ್ಬೋದು. ಈ ನಡೀತಕ್ಕಿಂತದ್ದು ಈ ಸರ್ಕಾರನಲ್ಲಿ ಅದೇ ಹೆಚ್ಚಿಗೆ ನಡೀತಾ ಇದೆ ಈಗ. ಹೌದು. ಮುಂದಿನ ದಿನಗಳಲ್ಲಿ ನೋಡೋಣ ಅಂತ. ಸರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 11ನೇ ಪ್ರಶ್ನೆಗೆ ತಾವು ಉತ್ತರ ನೀಡಿದ್ದೀರಾ. 12ನೇದು ಪ್ರಶ್ನೆ ಸರ್. ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 16.6 ಅಂದರೆ 200 ಮಿಲಿಯನ್ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಇದಕ್ಕೆ ಜನಸಂಖ್ಯೆನೇ ಕಾರಣ, ಏನು ನಿರುದ್ಯೋಗವೇ ಕಾರಣ? ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಏನಂದ್ರೆ ಏನು ಸರ್? ಸರ್ ನೋಡ್ರಿ, ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 16.6 ಅಂದರೆ 200 ಮಿಲಿಯನ್ 20 ಕೋಟಿ ಜನರಿಗೆ ಇನ್ನೂ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಇದಕ್ಕೆ ಜನಸಂಖ್ಯೆನೇ ಕಾರಣ, ಏನು ನಿರುದ್ಯೋಗವೇ ಕಾರಣ? ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಇಲ್ಲ, ಇದು
ಆ ರೀತಿ ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸರ್ ಅಂದರೆ 200 ಮಿಲಿಯನ್ಸ್ ಜನರಿಗೆ 3 ಟೈಮ್ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ ಸರ್ ಇಡೀ ನಮ್ಮ ಇಂಡಿಯಾದಾಗೆ. ಸೊ ಇದಕ್ಕೆ ಕಾರಣ ಜನಸಂಖ್ಯೆನೇ ಇರುವುದಕ್ಕೆ ಕಾರಣ ಸರ್. ನರೇಂದ್ರ ಮೋದಿ ವಿಕಸಿತ ಭಾರತ್ನಲ್ಲಿ ಯಾರೂ ಉಪವಾಸ ಇರಬಾರ್ದು ಅಂತೇಳಿ, ಹಸಿವಿನಿಂದ ಇರಬಾರ್ದು ಅಂತೇಳಿ ಅನೇಕ ಕೊಡೆಗಳು ಕೊಟ್ಟಿದ್ದಾರೆ. ಹೌದು ಸರ್. ಈಗ 5 ಕಿಲೋ ಅಕ್ಕಿ ಕೊಡ್ತಕ್ಕಂಥದ್ದು ನರೇಂದ್ರ ಮೋದಿಯವರೇ ಕೊಡ್ತಕ್ಕಂಥದ್ದು. ಹೌದು. ಈ ಸರ್ಕಾರ ಅದಕ್ಕೆ 5 ಕಿಲೋ ಸೇರಿಸಿ ಇವರೇ 10 ಕಿಲೋ ಕೊಡ್ತೀನಿ ಅಂತ ಹೇಳಿದರು. ಹೌದು ಹೇಳಿದರು ಸರ್. ಅದು ಈಗ 15 kg ಕೊಡಬೇಕು. ಹೌದು. ನರೇಂದ್ರ ಮೋದಿ ಕೊಡ್ತಕ್ಕಂಥದ್ದು 5 kg ಕೊಡ್ತಾ ಇದ್ದಾರೆ ಇವರು. ಹೇಳ್ದಲ್ಲ ಆಗಲ್ಲ ನಿಮಗೆ. ಹೌದು ಸರ್ ಹೇಳಿದ್ರಿ. ಇದು ಪವರ್ಫುಲ್ ಆಗ್ಬೇಕಲ್ಲ ಇದು. ಮತ್ತು ರಾಜ್ಯ ಸರ್ಕಾರನ ಏನು ಚುನಾವಣೆ ಸಂದರ್ಭದ ಏನು ಘೋಷಣೆ ಮಾಡಿದ್ದಾರೆ ಅವ್ರು ಏನೇನು ಘೋಷಣೆ ಮಾಡಿ ಕೊಡ್ಬೇಕಲ್ಲ ಎಲ್ಲ ಯಾವ್ದು ಮಾಡ್ತಾ ಇದ್ದಾರೆ ನೀವು ಹೇಳ್ಬಿಡಿ ನೋಡೋಣ. 100% ಆಗಿದೆ. ನಿಜ ಸರ್. 12ನೇ ಪ್ರಶ್ನೆಯನ್ನು ಮುಗಿತು ಸರ್ ನಮ್ಮದು. ಈಗ 13ನೇದು ಪ್ರಶ್ನೆ ಸರ್, ಇದು NGO ಕಡೆಯಿಂದ ಪಾವರ್ಟಿ ಫ್ರೀ ಇಂಡಿಯಾದು. ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನದ ಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ನಾವು ಅಲ್ಲಿ ತಿಳಿಸುವ ಆಲೋಚನೆ ಇಟ್ಟಿದ್ದೇವೆ ಸರ್. ಸೊ ಇದಕ್ಕೆ ನೀವು ಏನು ಆ್ಯಡ್ ಮಾಡ್ಬೋದು ಅಂತೀರಿ ಇದರಲ್ಲಿ ಮತ್ತೇನ್ರಿ? ಇದರಲ್ಲಿ ಏನೇನು ಸರ್ ಕೇಳಿ ಇನ್ನೊಮ್ಮೆ ಹೇಳ್ತೀನಿ ಸರ್. ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನದ ಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವಲ್ಲಿ ಇಟ್ಟಿದ್ದೀವಿ. ಈ ಬೇರೆ ಬೇರೆ ಕಡೆ ಅನೇಕ ಕಡೆ ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ ನಡೀತಾ ಇದೆ. ಹೌದು ಸರ್. ಈ ನಮ್ಮಲ್ಲಿ ಪುಟ್ಪತಿ ಸ್ಕೂಲ್ನಲ್ಲಿ ಸಾಯಿ ಸ್ಕೂಲ್ ಅಂತಿದೆ. ಹೌದು ಸರ್. 1 ರೂಪಾಯಿನೂ ಫೀಸ್ ಏನು ತಗೊಂಡಿಲ್ಲ. ಹೌದು. ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಫ್ರೀ ಊಟ, ಫ್ರೀ ಎಜುಕೇಷನ್, ಫ್ರೀ ಅವ್ರ ಬಟ್ಟೆ ಬರಿ ಹಿಡ್ಕೊಂಡು ಮತ್ತು ಹುಡುಗರು ತಾಯಿ ತಂದೆ ಕೂಡ ಅವರೇ ದುಡ್ಡು ಕೊಡ್ತಾ ಇದ್ದಾರೆ. ಹೌದು ಸರ್. ಅವರೇ ಖುದ್ದಾಗಿ ಹೋಗಿ ಸೆಲೆಕ್ಷನ್ ಮಾಡಿ, ಯಾರು ರೆಕಮೆಂಡ್ ಅಂತಲ್ಲ, ಅವ್ರು ಖುದ್ದಾಗಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಿಗೆ ವಿಸಿಟ್ ಮಾಡಿ ಅವ್ರು ಖುದ್ದಾಗಿ ಸರ್ವೆ ಮಾಡಿ ಅಂತಂಥ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಕೊಂಡು ವಿತ್ ಮೆಡಿಕಲ್ ತನಕ ಫ್ರೀ ಓದಿಸ್ತಾ ಇದೆ. ಹೌದು ಸರ್. ನಮ್ಮಲ್ಲಿ ಕಮಲಾಪುರದಲ್ಲಿದೆ, ಇಲ್ಲಿ ಮುದ್ದೇನಹಳ್ಳಿ, ಬೆಂಗಳೂರು ಹತ್ತಿರ ಮುದ್ದೇನಹಳ್ಳಿದಲ್ಲಿದೆ. ನಾನು ಹೋಗಿದ್ದೆ ಅಲ್ಲಿ 2 ಸರ್ತಿ. ಎಲ್ಲ ಫ್ರೀ ಎಜುಕೇಶನ್ ವಿತ್ ಮೆಡಿಕಲ್ ತನಕ ಫ್ರೀ ಎಜುಕೇಶನ್. 1 ರೂಪಾಯಿ ಇಲ್ಲ. ಅನೇಕರು ಕೂಡ ಅಲ್ಲಿ ಬಂದ ನರೇಂದ್ರ ಮೋದಿಜಿಯವರು ಕೂಡ ಬಂದು ಹೋಗಿದ್ದಾರೆ. ಇದೊಂದು ಸಂಸ್ಥೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ರೀತಿ ಅನೇಕ ಸಂಸ್ಥೆಗಳು ಬೇರೆ ಬೇರೆ ಕೂಡ ಇದೆ. ಮಠ ಮಂದಿರಗಳಲ್ಲಿದ್ದಂಥವ್ಲಿ ಅಲ್ಲಿ ನಡೀತಿದೆ. ಬಟ್ ಈ ಪುಟ್ಪತಿ ಸ್ಕೂಲ್ನಲ್ಲಂತೂ ಟಾಪ್ ಆಗಿ. ಹೌದಾ? ಇದು ನಮ್ಮದು ಉತ್ತರ ಕರ್ನಾಟಕ ಕಡೆ ಸರ್. ಇಲ್ಲೇ ನಮ್ಮ ಕಮಲಾಪುರದಲ್ಲಿ ಮಾಡ್ತಾ ಇದ್ದಾರೆ. ಮುದ್ದೇನಹಳ್ಳಿದಾಗ ನಡೀತಾ ಇದೆ. ಅನೇಕ ಅವ್ರು ಭಾಳ ದೊಡ್ಡ ದೊಡ್ಡ ಸಂಸ್ಥೆ ಆಲ್ ಓವರ್ ವರ್ಲ್ಡ್ನಾಗ ನಡೀತಾ ಇದೆ. ಹೌದು ಸರ್. ಎಲ್ಲ ಕೇಳಿ ಸರ್. ಈಗ ನಾವು ಏನು ಇದು ಇಟ್ಟಿದ್ದಿಲ್ಲ ಸರ್, ಕುರಾನ್, ಭಗವದ್ಗೀತಾ, ಬೈಬಲ್, ಈ ಥರ ನಮ್ಮದು ಉದ್ದೇಶ ಏನು ಸರ್, ಅಲ್ಲಿ ಏನು ಜಾತಿ ಭೇದ ಭಾವ ಏನೂ ನಡೆಗಿಲ್ಲ ಸರ್. ಓನ್ಲಿ ಫಾರ್ ಈಗ ಯಾವ ಥರ ಸರ್, ಕೆಲವೊಬ್ಬರು ಹುಡುಗರು ಇರ್ತಾರೆ, ಅವ್ರಿಗೆ ಎಜುಕೇಷನ್ ಫೀಲ್ಡ್ನಲ್ಲಿ ನಾವು ಅವ್ರಿಗೆ ಕಳಿಸ್ದೆ ಅಂದ್ರೆ ಟೋಟಲಿ 18 ವರ್ಷ ಅವ್ರದ್ದು ಎಜುಕೇಷನ್ ಲೈಫ್ನಲ್ಲಿ ಹೋಗುತ್ತೆ. ಬಟ್ ಕೆಲವೊಬ್ಬರು ಹುಡುಗರು ಇರ್ತಾರೆ ಸರ್, ಸ್ಪೋರ್ಟ್ಸ್ನಲ್ಲಿ ಇರುತ್ತೆ, ಅಲ್ಲಿ ಶಾರ್ಟ್ ಲೈಫ್ ಇರುತ್ತೆ ಸರ್, ಅಂದರೆ ಜಲ್ದಿ ಸಕ್ಸಸ್ ಆಗಿಬಿಡ್ತಾರೆ. ಸೊ ಅಂಥವ್ರಿಗೆ ನಾವು ತಂದ ಕಿಸಿಂದ ಇಲ್ಲಿ ಆ ಒಂದು ಉತ್ತಮ ಶಿಕ್ಷಣ ನೀಡಿ ಅವರಿಗೆ ಉತ್ತಮ ಜೀವನ ಮಾಡುವಂಥ ಕೆಲಸ ನಾವು ಮಾಡೋರಿದ್ದೇವೆ ಸರ್. ಸೊ ಅದಕ್ಕೆ ನಿಮ್ಮ ಬೆಂಬಲ ನಮಗೆ ಬೇಕು. ಇನ್ನೊಂದು ಲಾಸ್ಟ್ ಕೊನೆಯ ಪ್ರಶ್ನೆ ಸರ್. ಇದು ಕೊನೆಯ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ಸರ್, ನಿಮ್ಮ ಕುಟುಂಬದಲ್ಲಿ ಸರ್ ನಾವು ನೋಡಿದ್ದೀವಿ, ತಾವು ಕೂಡ ಸರ್ ಆಲ್ರೆಡಿ ML ಇದ್ದೀರಿ. ತಮ್ಮ ಮನೆಯದವರು ಸರ್ ಮೇಡಮ್ ಅವ್ರನ್ನೂ ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ತಮ್ಮ ಮಗ ಆದವರು ಸರ್ ಆಕಾಶ್ ಅವ್ರನ್ನೂ ಕೂಡ ಭಾಳಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಥರ ಒಂದು ಕುಟುಂಬನೇ ಪೂರ ಸೋಷಿಯಲ್ ವರ್ಕ್ನಲ್ಲಿ ನೀವು ಹಿಡಿದಿದ್ದೀರಾ ಸರ್? ಈವನ್ ಪ್ಲ್ಯಾನ್ ಮಾಡಿ ಹಿಡಿದಿದ್ದೀರಾ ಏನು ಹಾಗೆ ಅವ್ರಿಗೆ ಇಷ್ಟ ಬಂದು ಅವರೇ ಸಮಾಜ ಸೇವೆ ಮಾಡಬೇಕಂತ? ನಮ್ದು ಏನೂ ಪ್ಲ್ಯಾನ್ ಇಲ್ಲ. ಜನರ ಒಂದು ವಿಶ್ವಾಸ ಮಾಡಿ ಏನೇನೋ ಕಾರ್ಯಕ್ರಮಗಳು ತಂದು ಬೆಟ್ಟೆಗೆ ಹೋಗ್ತಾರೆ. ಹೌದು, ನೀವು ಬರ್ಬೇಕು ಸರ್. ಯಾರು ಮದುವೆ ಇರ್ತಾರೆ, ಯಾರು ತೊಟ್ಲು ಕಾರ್ಯಕ್ರಮ ಇರ್ತಾರೆ, ಯಾರು ಮನುಷ್ಯ ಅಂತ ಇರ್ತಾವೆ, ಸಣ್ಣ ಪುಟ್ಟ ಏನೇನೋ ಕಾರ್ಯಕ್ರಮ ಇರ್ತಾರೆ. ಅವ್ರು ಶಾಸಕರು ಬರಲಿ ಅಂತೇಳಿ ವಿಶ್ವಾಸ ಇಟ್ಕೊಂಡು ಮನೆಗೆ ಬಂದು ಕೊಟ್ಟೋಗಿರ್ತಾರೆ. ಒಂದೊಂದು ದಿನಕ್ಕೆ ಬಹಳಷ್ಟು 20, 30, 40 ಲಗ್ನಗಳು ಇರ್ತವೆ. ನಾನು ಒಬ್ಬನ ಕಡೆ ಅಟೆಂಡ್ ಮಾಡೋಕ್ಕಾಗಂಗಿಲ್ಲ. ಹೀಗಾಗಿ ಮೇಡಮ್ ಅವ್ರು ನೀವು ರಾಜಕೀಯ ಬರ್ಲಕ್ಕಿಂತ ಪೈಲೆ ಹಿಡಿದೇ ಹೋಗ್ತಾರೆ. ರಾಜಕೀಯ ಬಂದಮೇಲೆ ಅಂತೇನಿಲ್ಲ. ರಾಜಕೀಯ ಬಂದಿರ್ಲಕ್ಕಿಂತ ಪೈಲೆ ನಾವು ಜನರ ಸೇವೆ ಮಾಡ್ತಕ್ಕಂಥ ಕೆಲಸ ನಮ್ಮ ಮನೆಯವ್ರಾಗಲಿ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮಗನೂ ಕೂಡ ಎಜುಕೇಶನ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾನೆ. ಅವ್ರು ಏನಿದೆ ನಾವು ಫೋನ್ ಮಾಡಿದ್ರೆ ಹೋಗ್ತಾನೆ, ಬರ್ತಾನೆ. ಬೇರೆ ಯಾವುದೋ ಉದ್ದೇಶ ನಮಗಿಲ್ಲ. ಜನರ ಸೇವೆಗೋಸ್ಕರ ಜನರು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ.
ನಾವು ಇನ್ನು ಕುಟುಂಬ ಸಮೇತ ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಜನರ ಸೇವೆದಾಗ ಗ್ರೇಟ್ ಸರ್, ಗ್ರೇಟ್. ತಮ್ಮ ಕುಟುಂಬ ಸರ್ ಹಿಂಗೆ ಬೆಳೀತಾ ಇರಲಿ ಸರ್, ಬಡವರು ಆಶೀರ್ವಾದ ನೀವು ಹಿಂಗೆ ಪಡಿತಾ ಇರಲಿ. ಕೊನೆಯ ಪ್ರಶ್ನೆ ಸರ್ ನಮ್ಮದು ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 14ನೇ ಪ್ರಶ್ನೆ. ಈ ಆಶ್ರಮ ಯೋಜನೆಗೆ ಸುಮಾರು 12ರಿಂದ 14 ಕೋಟಿ ರೂಪಾಯಿ ವೆಚ್ಚ ತಲುಗುವ ಅಂದಾಜಿದೆ ಮತ್ತು ಇದು 150ರಿಂದ 200 ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದೆ. ಈ ಉದ್ದಾತ್ತ ಕಾರ್ಯದಲ್ಲಿ ನಿಮ್ಮ ವತಿಯಿಂದ ಇದರಲ್ಲಿ ಎಷ್ಟು ಭಾಗವಹಿಸಬಹುದು? ಈ ಒಂದು ಭಾಗವನ್ನು ಮುಂದೆ ಬರುವ ದಿನಗಳಲ್ಲಿ ಉದಾಹರಣೆಯಾಗಿ ಉಳಿಯುತ್ತೇವೆ. ಎಲ್ಲಿದು? ಇದು ನಮ್ಮದು ಪಾವರ್ಟಿ ಫ್ರೀ ಇಂಡಿಯಾ ಅಂತ ಇದೆ ಸರ್ ನಮ್ಮದು. ಫುಲ್ ಟು ಝೆಡ್ ರೆಡಿ ಇದೆ ಸರ್ ಎಲ್ಲ. ATG ಟ್ಯಾಕ್ಸ್ ಬೆನಿಫಿಟ್ 12A ಆ್ಯಂಡ್ 501 ಅಂಡರ್ ಸೆಕ್ಷನ್ ಟೋಟಲಿ A to Z ರೆಡಿ ಇದೆ ಸರ್. ಸೊ ಇದರಲ್ಲಿ ಅಂಥ ಸಂಬಂಧ ಏನು ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯತೆ ಮಾಡೋಣ, ಅದ್ರ ಬಗ್ಗೆ ನೋ ಡೌಟ್. ಒಂದು ಒಳ್ಳೆಯ ಎಜುಕೇಷನ್ ಆಗಲಿ, ಒಂದು ಯಾವುದೇ ಒಂದು ನಡೆಸ್ತಕ್ಕಂಥ ಟ್ರಸ್ಟ್ಗಳಲ್ಲಿ ಹಾಂ ಸರ್, ಏನಕ್ಕೆ ಈ ರೀತಿ ಅಂತೇನಲ್ಲ, ನಾವು ಅನೇಕ ಕಡೆ ನಮ್ಮನ್ನೇನು ಮಾಡ್ಲಿಕ್ಕೆ ಸಾಧ್ಯತೆ ಮಾಡಿದೆ, ಇದಕ್ಕೂ ಕೂಡ ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯತೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸುದೀಪ್ ಡಾಕ್ಯುಮೆಂಟ್ಸ್. ಸೊ ಸ್ನೇಹಿತರೆ, ಬಸವರಾಜ್ ಬಿ ಮತ್ತಿಮಾಡು ಸಾಹೇಬರು ಇವತ್ತು ನಮ್ಮ ಇಡೀ 14 ಪ್ರಶ್ನೆಗೆ ಹಾಗೂ ಜೊತೆಯಲ್ಲಿ ಅವರು ಪರ್ಸ್ನಲ್ ಲೈಫ್ ಬಗ್ಗೆನೂ ಚೆನ್ನಾಗಿ ಡಿಸ್ಕಷನ್ ಆಯಿತು ನಮ್ಮದು. ಸೊ ಸರ್ ಅವರು ಇಷ್ಟು ಬ್ಯುಸಿ ಶೆಡ್ಯೂಲ್ನನ್ನು ನಮಗೂ ಟೈಮ್ ತೆಗೆದು ಕೊಟ್ಟಿದ್ದಕ್ಕೆ ನಾವು ಅವರಿಗೆ ತುಂಬ ಹೃದಯದಿಂದ ನಮ್ಮ ಎಲ್ಲ ಕರ್ನಾಟಕದ ಜನತೆ ವತಿಯಿಂದ ನಂದು ಹಾಗೂ ನನ್ನ ವೈಯಕ್ತಿಕ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳುತ್ತಾ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಸ್ನೇಹಿತರೆ, ಮುಂದೆ ನೆಕ್ಸ್ಟ್ ಹೋಗುವ ಪಾಲಿಟಿಷಿಯನ್ಸ್ ಅಭ್ಯರ್ಥಿ ಬಳಿ ನಾವು ಏನು ಕ್ವಶನ್ಸ್ಗಳು ಕೇಳಬೇಕು ಆ ಕ್ವಶನ್ಸನ್ನು ನೀವು ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿಕ್ಕಿಸಿಂದ ಶೇರ್ ಮಾಡಿ, ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕಿಸಿಂದ ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್.